ಬಾರೋ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ. ಕ್ಲಾಸಿಗೆ ಬಂದ್ಬಿಟ್ಟು ಕೇಳಿದ್ರು, ಲಕ್ಷ್ಮಿ ವಿ ಹ್ಯಾವ್ ನಾಟ್ ಯೆಟ್ ರಿಸೀವ್ಡ್ ಯುವರ್ ಫೋಟೋ CET ಅಂತ. ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಟೇಕ್ CET ಅಂದ್ರೆ ಇಡೀ ಕ್ಲಾಸ್ ನನ್ನ ಕಡೆ ತಿರುಗಿ ನೋಡಿತ್ತು. ಓಂಕಾರ ಅವಿನಯ ವೇದ ಶ್ರುತಿ ಜತಿ ಗತಿ ಲಯಗಳ ಓಂಕಾರ ಅವಿನಯ ವೇದ ಶ್ರುತಿ ಗತಿ ಜತಿ ಲಯಗಳ ಓಂಕಾರ ಅವಿನಯ ವೇದ. ಕುಣಿಯಲು ನಾದ ನಲಿದಾಡೆ ಪಾದ ಹೃದಯದಿ ಮೋದ ಕುಣಿದಾಡಲು ನಟಿಸುವೆ ನಾನೀಗ ಹಂಸಾನಂದಿರಾಗ ಹಾಡುತ್ತ ಓಂಕಾರ ಅವಿನಯ ವೇದ ಓಂಕಾರ ಅವಿನಯ ವೇದ. ಆ ತಾಯಿಗೆ ನಮಸ್ಕಾರ. ನಮಗೆ ಈ ಜನ್ಮದಲ್ಲಿ ಹಾಡೋಂಥ ಯೋಗ ಕೊಟ್ಟಿದ್ದಾಳೆ. ಅದಕ್ಕಿಂತ ಇನ್ನೇನು ಕಲಾವಿದರಾಗೋದೇ ಪುಣ್ಯ ಅಂತ ನಾನು ನಂಬಿದ್ದೀನಿ. ಅಂಥದ್ರಲ್ಲಿ ಸಂಗೀತ ಇನ್ನೂ ಜನರ ಮನಸ್ಸಿಗೆ ಹೆಚ್ಚು ತಲುಪುತ್ತೆ. ತುಂಬ ಖುಷಿಯಾಗುತ್ತೆ ಕಲಾವಿದೆ ಅಂತ ಅಂದ್ಕೊಂಡಿರೋದಕ್ಕೆ. ನನ್ನ ಹುಟ್ಟೂರು ಹುಣಸೂರು ತಾಲೂಕಿನ ಚಿಲ್ಕುಂದ, ಅಂದರೆ ಮೈಸೂರು ಡಿಸ್ಟ್ರಿಕ್ಟ್ ಅದು. ಚಿಲ್ಕುಂದ ಎಕ್ಸಾಕ್ಟ್ಲಿ ಎಲ್ಲಿ ಬರುತ್ತೆ ಅಂದರೆ ಹುಣಸೂರು ಮತ್ತು ಪಿರಿಯಾಪಟ್ಟಣ ಮಡಿಕೇರಿ ಆನ್ ದ ವೇ ಚಿಲ್ಕುಂದ ಅನ್ನೋದು ಒಂದು ಚಿಕ್ಕ ಗ್ರಾಮ. ಅಲ್ಲಿನ ವಿಶೇಷತೆ ಅಂದರೆ ಸಂಗೀತ ಅನ್ನೋದು ಪ್ರತಿಯೊಬ್ಬರು ಮನೆಯಲ್ಲೂ ಇದೆ. ಅದು ನನ್ನ ಹುಟ್ಟೂರು. ನಮ್ಮ ತಂದೆಯವರು ವಿದ್ವಾನ್ CA ನಾಗರಾಜ್ ಅಂತ, ನಮ್ಮ ತಾಯಿಯವರು ಶ್ರೀಮತಿ ರಾಧಾ ಅಂತ. ನಮ್ಮ ತಂದೆಯವರೇ ನನ್ನ ಗುರುಗಳು. ನನ್ನದು ಸಂಗೀತದ ಮನೆತನ. ಆ್ಯಕ್ಚುಲಿ ಇನ್ನು ಬ್ಯಾಕ್ಗ್ರೌಂಡ್ ನಿಮಗೆ ಹೇಳಬೇಕಂದ್ರೆ, ನನ್ನ ಮುತ್ತಜ್ಜ ಅವರು CT ಶ್ರೀನಿವಾಸ ಮೂರ್ತಿ ಅಂತ, ಅವರು ಕೊಳಲು ವಿದ್ವಾನ್ ಆಗಿದ್ದರು. ಅವರು ಮೈಸೂರಿನ ವೇದ ಪಾಠಶಾಲೆಯಲ್ಲಿ ಓದ್ತಾ ಇರಬೇಕಾದ್ರೆ ಅವರ ಸಹಪಾಠಿ ಆಗಿದ್ದಂಥವ್ರು ವೇದ ಬ್ರಹ್ಮಶ್ರೀ ವೆಂಕಟನಾರಾಯಣ ಉಡುಪ ಶಾಸ್ತ್ರಿಗಳು. ಅವರನ್ನು ನಮ್ಮ ಮನೆಗೆ ಕರೆತಂದರು, ಚಿಲ್ಕುಂದದಲ್ಲಿ ಇದ್ದಂತಹ ನಮ್ಮ ಮನೆಗೆ. ಅವರೇ ನಮ್ಮ ಮನೆಗೆ ಸಂಗೀತವನ್ನು ಹಂಚಿದವರು, ಮಹಾಗುರುಗಳು ನಮ್ಮ ಮನೆಗೆ. ಅವರು ಸಂಸ್ಕೃತ, ವೇದಾಂತ, ತರ್ಕಶಾಸ್ತ್ರ ಇಂಥ ಹಲವಾರು ವಿದ್ವತ್ಗಳನ್ನು ಪಡ್ಕೊಂಡಂಥವರು. ಬಹಳ ಹಿರಿಯ ಸಂಗೀತ ವಿದ್ವಾಂಸರು ಕೂಡ, ವಯಲಿನ್ ವಾದಕರು. ಅವರು ನಮ್ಮ ಮನೇಲಿ ಇದ್ದದ್ದು ನಮ್ಮ ಇಡೀ ಕುಟುಂಬದ ಸುಕೃತ ಅಂತ ಹೇಳ್ಬೋದು. ಅವರು ನನ್ನ ಅಜ್ಜಿಯವರು ವಿದುಶ್ರೀ CS ಸತ್ಯಲಕ್ಷ್ಮಿ ಅವ್ರಿಗೆ ಸಂಗೀತ ಪ್ರಾರಂಭ ಶುರು ಮಾಡಿದ್ರು. ಬರೀ ನಮ್ಮ ಅಜ್ಜಿ ಅಂತಲ್ಲ, ನಮ್ಮ ಅಜ್ಜಿಯವರ ಸಹೋದರರು ಅಂದರೆ ನಮ್ಮ ತಂದೆಯವರ ಸೋದರ ಮಾವಂದರು ಪ್ರತಿಯೊಬ್ಬರು ಸಂಗೀತಗಾರರೇ. ಸೊ ಅವ್ರಿಗೆಲ್ಲ ಗುರುಗಳು ಅವರೇ, ಉಡುಪ ಶಾಸ್ತ್ರಿಗಳು. ಸೊ ಆಮೇಲೆ ನಮ್ಮ ಅಜ್ಜಿಯವರಿಂದ ನಮ್ಮ ತಂದೆಯವರು ಕೂಡ ಅವ್ರ ಹತ್ರನೂ ಅಭ್ಯಾಸ ಮಾಡಿದ್ದಾರೆ. ವಿದ್ವಾನ್ CA ನಾಗರಾಜ್ ನಮ್ಮ ತಂದೆಯವರು ಕೊಳಲು ವಿದ್ವಾಂಸರು, ಹಾಗೆ ವೋಕಲಿಸ್ಟ್, ಹಾಡುಗಾರರು. ಅವರಿಂದ ನಮಗೆ ಬಂತು. ನನಗೆ ಮತ್ತು ನನ್ನ ಸಹೋದರಿ ಇಂದು ನಾಗರಾಜ್ ಇಬ್ಬರಿಗೂ ನಮ್ಮ ಅಜ್ಜಿ ಮೊದಲ ಗುರುಗಳು. ಆ್ಯಕ್ಚುಲಿ ಇದೊಂದು ನೆಟ್ವರ್ಕ್ ತುಂಬ ದೊಡ್ಡದು. ನನಗೆ 2.5 ವರ್ಷ ಆಗಿದ್ದಾಗ ನಮ್ಮ ಅಜ್ಜಿ ತೊಡೆ ಮೇಲೆ ಕೂರಿಸ್ಕೊಂಡು ಮಕ್ಳಿಗೆ ನಾವು ಮಾತಾಡೋದು ಹೇಗೆ ಹೇಳ್ಕೊಡ್ತೀವೋ ಹಾಗೆ ಸಂಗೀತ ಸ್ವರಗಳನ್ನು ಹೇಳ್ಕೊಡ್ತಾಯಿದ್ರು. ಹೌದು. ಈಗ ಯೂಶ್ವಲಿ 2.5 ವರ್ಷ ಅಂದರೆ ಮಕ್ಕಳು 1-2 ಅಕ್ಷರ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಆ ಟೈಮಲ್ಲಿ ಮಾತು ಬರ್ತಾ ಇತ್ತೋ ಏನೋ, ಸಂಗೀತ ಅಂತೂ ಶುರು ಮಾಡಿದ್ರು ನಮಗೆ. ಆ್ಯಂಡ್ ಜೀನ್ಸಲ್ಲಿ ಇದ್ದಿದ್ದರಿಂದ ನಾನು ಶ್ರುತಿ ಸೇರಿಸಿ ಹಾಡ್ತಾ ಇದ್ದೆ. ಈಗಲೂ ಆ ರೆಕಾರ್ಡಿಂಗ್ಸ್ನೆಲ್ಲ ನಮ್ಮ ತಂದೆ ಬಿಟ್ಟಿದ್ದಾರೆ. ಅವಾಗ ಟೇಪ್ ರೆಕಾರ್ಡರ್ಸ್ ಇರ್ತಾಯಿತ್ತು. ಅವ್ರು ಏನು ಹಾಡಿದ್ರೆ ಹಾಗೆ ತೊದಲು ಮಾತು, ಬಟ್ ಶ್ರುತಿ ಸೇರಿಸಿ ಹಾಡ್ತಾ ಇದ್ದಿದ್ದು. ಆಮೇಲೆ ನಮ್ಮ ತಂದೆಯವರು ಮುಂದುವರ್ಸಿದ್ರು ಆ ಪಾಠನ. ನನ್ನ ತಂಗಿ ನಾನು, ನನಗೂ ನನ್ನ ತಂಗಿಗೂ 2 ವರ್ಷ ಡಿಫ್ರೆನ್ಸ್. ಸೊ ನನ್ನ ತಂಗಿಗೂ ಹಾಗೆ 2 ವರ್ಷ. ಇನ್ನೇನು ಮಾತು ಶುರುವಾಗ್ತಾ ಇದೆ ಅಂದಾಗ ಸಂಗೀತ ಶುರುವಾಯಿತು. ನಮ್ಮ ಅಜ್ಜಿಯವರು 1997ನಲ್ಲಿ ಅವರು ಕಾಲವಾದರು. ಸೊ ಅದರ ನಂತರ ಟೋಟಲಿ ನಮ್ಮ ತಂದೆಯವರೇ ನಮಗೆ ಸಂಗೀತ ಶಿಕ್ಷಣ, ಪ್ರೌಢ ಶಿಕ್ಷಣ ಅಂತ ಏನಿದೆ ಸಂಗೀತದಲ್ಲಿ ಪ್ರತಿಯೊಂದು ನಮ್ಮ ತಂದೆಯವರೇ ವಿದ್ಯಾಧಾರೆ ಇದ್ದಿರೋದು. ಇವತ್ತಿಗೂ ಪ್ರತಿದಿನ ಆನ್ಲೈನಲ್ಲಾದರೂ ನಮ್ಮ ತಂದೆಯವರು ಮೈಸೂರಲ್ಲಿದ್ದಾರೆ, ಪಾಠ ಹೇಳಿಸ್ಕೊಂಡೇ ಹೇಳಿಸ್ಕೊತೀವಿ.
ಖಂಡಿತ. ಅವರು ದೊಡ್ಡ ಮ್ಯೂಸಿಕ್ ಸ್ಕೂಲ್ ಇದೆ ಮೈಸೂರಲ್ಲಿ. ಲೈಕ್ ಮೋರ್ ದ್ಯಾನ್ 250 ಸ್ಟೂಡೆಂಟ್ಸ್ ಇದ್ದಾರೆ ಅವ್ರಿಗೆ. ಸೊ ನಮ್ಮ ತಂದೆ ತಾಯಿ ಕೂಡ ಹಾಡುಗಾರರು, ಶ್ರೀಮತಿ HS ರಾಧಾ ಅಂತ. ಸೊ ನಮ್ಮ ತಾಯಿಗೆ ಕೂಡ ನಮ್ಮ ತಂದೆಯವರು ಸಂಗೀತ ಹೇಳ್ಕೊಟ್ಟು, ಇವಾಗ ನಮ್ಮ ತಾಯಿಯವರು ಕೂಡ ಎಷ್ಟೋ ವಿದ್ಯಾರ್ಥಿಗಳಿಗೆ ಸಂಗೀತ ಪಾಠ ಹೇಳ್ತಾರೆ. ನಮ್ಮ ತಂದೆಯವರು ಆಬ್ವಿಯಸ್ಲಿ ತುಂಬ ಜನ ಸ್ಟೂಡೆಂಟ್ಸನ್ನ ತಯಾರು ಮಾಡ್ತಾ ಇದ್ದಾರೆ. ಅವ್ರು ಆ್ಯಕ್ಚುಲಿ ಸಂಗೀತಗಾರರು, ಜೊತೆಗೆ ಕಾಲೇಜಲ್ಲಿ ಇಂಗ್ಲೀಷ್ ಲೆಕ್ಚರರ್ ಆಗಿದ್ರು. ಇವಾಗ ರಿಟೈರ್ ಆಗಿದ್ದಾರೆ. ಇವಾಗ ಫುಲ್ ಟೈಮ್ ಸಂಗೀತ. ತುಂಬ ಶಿಸ್ತಿನ ಸಂಗೀತ ಪಾಠ. ನನಗೆ ನನ್ನ ತಂಗಿಗೆ ನೀವು ನಂಬೋದಿಲ್ಲ, ಸಮ್ಮರ್ ಹಾಲಿಡೇಸಲ್ಲಿ ಎಂಜಾಯ್ ಮಾಡಿರೋದು ನಮಗೆ ಗೊತ್ತೇ ಇಲ್ಲ. ಚಿಕ್ಕ ವಯಸ್ಸಿಂದ ಮೇ ಬಿ ಸೋಷಿಯಲೈಸಿಂಗ್ ತುಂಬ ಕಡಿಮೆ ನನಗೆ, ನನ್ನ ತಂಗಿಗೆ ಮುಂಚೆಯಿಂದ. ಹೆಂಗಿತ್ತು ಅಂದರೆ, ನಾವು ಫಸ್ಟ್ ಸ್ಟ್ಯಾಂಡರ್ಡೋ ಸೆಕೆಂಡ್ ಸ್ಟ್ಯಾಂಡರ್ಡೋ ಚಿಕ್ಕ ಮಕ್ಕಳು ಅದೆಲ್ಲ ಯಾವತ್ತೂ ನೋಡಿಲ್ಲ. ನಮ್ಮ ತಂದೆ ಪಾಠ ಹೇಳ್ಕೊಡೋದ್ರಲ್ಲಿ ತುಂಬ ಸ್ಟ್ರಿಕ್ಟು. ಕಾಲೇಜಲ್ಲೂ ಟೀಚರ್ ಅವರು, ಲೆಕ್ಚರರ್ ಆಗಿದ್ದವರು. ಆ ಟೀಚರ್ಶಿಪ್ ಅನ್ನೋದು ನಮ್ಮ ತಂದೆಯವ್ರಿಗೆ ಕರಗತ. ಸಿಕ್ಕಾಬಟ್ಟೆ ಸ್ಟ್ರಿಕ್ಟ್. ಸ್ಕೂಲಿಂದ ಬಂದ ತಕ್ಷಣ 4:15 ಬಂದ ತಕ್ಷಣ ಇನ್ನೇನು ಕೈಕಾಲು ತೊಳ್ಕೊಂಡು ಡೈರೆಕ್ಟ್ ಸಂಗೀತ ಪಾಠ. ಮೇ ಬಿ ನಾವು ಓದೋಕ್ಕೆ ಬರೆಯೋಕ್ಕೆ ಟೈಮ್ ಕೊಡ್ತಾ ಇದ್ವಿ ತುಂಬ ಕಡಿಮೆ ಅಂತಲೇ ಹೇಳ್ಬೋದು. ಬಟ್ ಸ್ಟಿಲ್ ಚೆನ್ನಾಗೇ ಓದ್ತಾ ಇದ್ವಿ ನಾವಿಬ್ರು. ಎಕ್ಸ್ಪರ್ಟ್ ಅನ್ನೋಕ್ಕಿಂತ ಡಲ್ ಸ್ಟೂಡೆಂಟ್ಸ್ ಏನಲ್ಲ, ಚೆನ್ನಾಗಿ ಓದ್ತಾ ಇದ್ವಿ. ಮೇ ಬಿ ಸಂಗೀತನೋ ಅಥವಾ ಕಲೆ ಯಾವುದೋ ಇದ್ದರೆ ಮೇ ಬಿ ಪ್ಯಾರಲಲಾಗಿ ವಿದ್ಯಾಭ್ಯಾಸ ಚೆನ್ನಾಗೇ ನಡೆಯುತ್ತೆ ನನಗನ್ಸೋದು. ಅಲ್ಲ, ಇವಾಗ ನಾವು ಮಕ್ಕಳಿಗೆ, ಈಗಿನ ಕಾಲದ ಮಕ್ಕಳಿಗೆ ಬಲವಂತವಾಗಿ ಯಾವುದೋ ಒಂದು ಮ್ಯೂಸಿಕ್ಕೋ ಡ್ಯಾನ್ಸೋ ಹೇಳ್ಕೊಡ್ತಾರೆ. ಏನಕ್ಕೆ ಅಂದರೆ ಬ್ರೈನ್ನ ಅಷ್ಟು ಆ್ಯಕ್ಟಿವೇಟ್ ಮಾಡುತ್ತೆ. ಯಾವುದೇ ಆರ್ಟ್ ಫಾರ್ಮ್ ಒಂದಿದ್ರೆ ಕಾನ್ಸಂಟ್ರೇಷನ್ ಆಗಲಿ, ಏನೋ ಒಂದು ಗ್ರಾಸ್ಪಿಂಗ್ ಪವರ್ ಆಗಲಿ ಖಂಡಿತ ಹೆಚ್ಚಾಗುತ್ತೆ. ಮೇ ಬಿ ಆ ರೀಸನ್ಗೋ ಏನೋ ಓದೋದ್ರಲ್ಲಿ ಚೆನ್ನಾಗೇ ಓದ್ತಾ ಇದ್ವಿ. ಬಟ್ ಮೋಸ್ಟ್ ಆಫ್ ದ ಟೈಮ್ ಸಂಗೀತನೇ. ಚೆನ್ನಾಗಿ ಏಟ್ಗಳು ಕೊಡ್ತಾ ಇದ್ರು, ಆ ಥರ ಎಲ್ಲ ಚೆನ್ನಾಗಿ ಬಿದ್ದಿದೆ. ಘಟನೆ ಅಂತ ಏನಿಲ್ಲ. ಒಂದೊಂದ್ಸತಿ ಎಷ್ಟೇ ಆದರೂ ಚಿಕ್ಕ ಮಕ್ಕಳಲ್ವ, ನಮಗೆ ತುಂಬ ಚಿಕ್ಕ ವಯಸ್ಸಿಂದ ಹಾಡಲೇಬೇಕು, ಪ್ರಾಕ್ಟೀಸ್ ಮಾಡಲೇಬೇಕು ಅನ್ನೋಂಥದ್ದು ಆ ವಯಸ್ಸಿನಲ್ಲಿ ಏನು ಇರ್ತಾ ಇರಲಿಲ್ಲ. ಬಲವಂತಕ್ಕೆ ಕೂತ್ಕೋತಾ ಇದ್ವಿ. ನಮ್ಮ ತಂದೆಯವ್ರದ್ದು ಏನಂದರೆ ನಾವಿಬ್ಬರು ಗಾಯಕಿರಾಗಬೇಕಷ್ಟೆ. ಅವರು ಪೂರ್ವ ನಿರ್ಧಾರ ಅವ್ರದ್ದು, ನಾವಿಬ್ಬರು ಹಾಡುಗಾರರಾಗಲೇಬೇಕು ಅನ್ನೋದು. ಏನಾಗೋದು, ಸ್ಕೂಲಿಂದ ಸುಸ್ತಾಗಿ ಬಂದಿರ್ತಾ ಇದ್ವಿ, ಹಾಲು ಕುಡಿದು ಪ್ರಾಕ್ಟೀಸು, ನಿದ್ದೆ ಬರೋದು. ಒಂದೊಂದ್ಸತಿ ಕೊಟ್ಬಿಡ್ತಾಯಿದ್ರು ಕಾಲ ಮೇಲೆ. ತಾಳ ತಪ್ಪಾಯಿತೋ, ನಿದ್ದೆ ಬಂತು, ಅದೆಲ್ಲ ಇಲ್ಲ, ನಿಂತ್ಕೋ 10 ನಿಮಿಷ, ಹಾಗೆ ಹಾಡಬೇಕು. 2 ಗಂಟೆ 3 ಗಂಟೆ 4 ಗಂಟೆ ಕಾಲ, ಅದೆಲ್ಲ ಟೈಮ್ ಲಿಮಿಟ್ ಇಲ್ವೇ ಇಲ್ಲ. ಅವ್ರಿಗೆ ಯಾವತ್ತೂ ಸುಸ್ತಿಲ್ಲ ಪಾಠ ಹೇಳ್ಕೊಡೋದ್ರಲ್ಲಿ. ಅವರು ಕಾಲೇಜಲ್ಲಿ ಪಾಠ ಮಾಡಿಬಿಟ್ಟೆ ಬಂದಿರ್ತಾಯಿದ್ರು. ಎಷ್ಟೇ ಸ್ಟ್ರೈನ್ ಇರಲಿ, ಎಷ್ಟೇ ಇದಿರಲಿ, ಪಾಠ ಹೇಳ್ಕೊಡೋಕೆ ಯಾವತ್ತೂ ಬೇಜಾರಿಲ್ಲ. ಅವ್ರು ಇವತ್ತಿಗೂ ಅಂತಾರೆ, ಮಧ್ಯರಾತ್ರಿ ನನಗೆ ಫೋನ್ ಮಾಡ್ತೀಯಾ, ನನಗೆ ಇಂಥದ್ದು ಹೇಳ್ಕೊಡು ಅಂತ ಎದ್ದು ಕೂತ್ಕೋತಾರೆ ಅವರು. ಅಷ್ಟು ಎಂತೂಸಿಯಾಸ್ಟಿಕ್ ಟೀಚರ್ ಅವರು. ಇವತ್ತು ಅವ್ರಿಗೆ ಬರೋ ಸ್ಟೂಡೆಂಟ್ಸ್ಗೆ ಟೈಮ್ ಲಿಮಿಟ್ ಯಾವತ್ತೂ ಇಟ್ಟಿಲ್ಲ. ಅನ್ಲಿಮಿಟೆಡ್ ಟೈಮ್ ಪಾಠ. ನಾನು ನೋಡಿರೋ ಹಾಗೆ ಕೆಲವೊಂದು ಸಲ ಇವಾಗ ಪರೀಕ್ಷೆಗಳಿಗೇನಾದ್ರು ಜೂನಿಯರ್ ಸೀನಿಯರ್ ವಿದ್ವತ್ ಪರೀಕ್ಷೆ ಕೂರಿಸಿದ್ರೆ ಆಲ್ಮೋಸ್ಟ್ ಫುಲ್ ಡೇ ಸ್ಟೂಡೆಂಟ್ಸ್ ಮನೇಲೇ ಇರ್ತಾರೆ. ಆ ಥರ ಇವಾಗ ಕೆಲವರು ಕಮರ್ಷಿಯಲೈಸ್ ಆಗಿ 1 ಅವರ್ ಕ್ಲಾಸಿಗೆ ಇಷ್ಟು, ಅರ್ಧ ಗಂಟೆ ಕ್ಲಾಸಿಗೆ ಇಷ್ಟು ಅಂತ ಫೀಸ್ ತೊಗೋತಾರೆ. ನಮ್ಮ ತಂದೆ ಹಾಗಲ್ಲ. ಅವ್ರು ಎಷ್ಟಾದ್ರು ಫೀಸ್ ಕೊಡಲಿ, ಫೀಸ್ ಇಷ್ಟು ಅಂತ ಇದ್ಮೇಲೆ ಟೈಮ್ ಲಿಮಿಟ್ ಇಲ್ಲ. ಅವ್ರಿಗೆ ಬರೋ ತನಕ ಬಿಡಲ್ಲ. ಇವತ್ತಿಗೂ ಅವರು ನೋಡ್ಕೊಂಡು ಹಾಡೋದಕ್ಕೆ ಯಾರಿಗೂ ಬಿಡಲ್ಲ. ಇವತ್ತು ರೆಕಾರ್ಡ್ ಮಾಡ್ಕೊಳ್ಳೋ ಹಾಗಿಲ್ಲ. ಟೀಚಿಂಗ್ ವಿಷಯದಲ್ಲಿ ನಮ್ಮ ತಂದೆಯವರು ಎಷ್ಟು ಜನ್ಮದ ಪುಣ್ಯನೋ ನನಗೆ, ನನ್ನ ತಂಗಿಗೆ. ಅವ್ರ ಹತ್ರ ಕಲಿತಾ ಇರೋ ಎಲ್ಲ ಸ್ಟೂಡೆಂಟ್ಸು ಅಷ್ಟೇ ಫಾರ್ಚುನೇಟ್. ತುಂಬ ಪುಣ್ಯ ಮಾಡಿದ್ದಾರೆ ಅವ್ರ ಸ್ಟೂಡೆಂಟ್ಸ್ ಆಗೋಕ್ಕೆ. ಯಾಕೆಂದರೆ ಕಲಿಸ್ಬೇಕು ಅಂತಲೇ ಕಲಿಸ್ತಾರೆ. ಯಾವ ಸ್ಟೂಡೆಂಟ್ನೂ ನಿನಗೆ ಬರಲಿಲ್ವಾ ಸರಿ ಮುಂದಕ್ಕೆ ಹೋಗ್ತೀನಿ ಯಾವತ್ತೂ ಇಲ್ಲ. ಯಾವುದೇ ಸ್ಟೂಡೆಂಟ್ನೂ ಬಿಡಲ್ಲ. ಅವ್ರು ಹಾಡಬೇಕು, ಅಲ್ಲಿ ಹಾಡಬೇಕು, ಒಪ್ಪಿಸ್ಬೇಕು, ಮನೆಗೆ ಹೋಗಬೇಕು. ನೆಕ್ಸ್ಟ್ ಕ್ಲಾಸಿಗೆ ಬಂದಾಗ ಅದು ಒಪ್ಪಿಸ್ಲಿಲ್ವಾ ಮತ್ತದೇ ಹೇಳ್ಕೊಡ್ತಾರೆ. ಆ ವಿಷಯದಲ್ಲಿ ನಮಗೂ ಹಾಗೆ. ಅವ್ರೇನು ಮಾಡೋರು, ಯಾವುದೇ ಒಂದು ಕೃತಿ ನಮಗೆ ಹೇಳ್ಕೊಟ್ಮೇಲೆ, ನಮಗೆ ಯಾವತ್ತೂ ಬರ್ಸೆ ಹೇಳ್ಕೊಟ್ಟಿಲ್ಲ. ಯಾವುದೇ ಕೃತಿ ಆಗಲಿ ನೀನು ಬರ್ಕೋ ನೋಡ್ಕೊಂಡು ಹಾಡೋದಿಲ್ವೇ ಇಲ್ಲ. ಸೊ ನಮಗೊಂದು ಕೃತಿ ಪಾಠ ಮಾಡಿದ್ಮೇಲೆ ಅವರು ಕೊಳಲು ನುಡ್ಸೋರು, ನಾವು ಅದ್ರ ಜೊತೇಲಿ ಹಾಡಬೇಕು. ಕೊಳಲಲ್ಲೇ ಏಟು ಬೀಳೋದು ತಪ್ಪು ಮಾಡಿದ್ರೆ. ಅದು ಬಿದಿರಿನ ಕೊಳಲಲ್ಲಿ ಸಾಮಾನ್ಯವಾಗಿ ಏಟು ಬೀಳಲ್ಲ. ಆವಾಗ ನಿದ್ದೆಲ್ಲೂ ಎಚ್ಚರ ಆಗ್ಬಿಡೋದು. ಅಂದರೆ ಅಷ್ಟು ಸ್ಟ್ರಿಕ್ಟಾಗಿ ನಮ್ಮ ಅಜ್ಜಿ ತಾತ ಎಲ್ಲ ಹೇಳೋರು, ಸಮ್ಮರ್ ಹಾಲಿಡೇಸಲ್ಲಿ ಕಳಿಸು ನಮ್ಮ ತಾಯಿ. ಬಟ್ ನಮ್ಮ ತಂದೆ ಕಳಿಸ್ತಾ ಇದ್ದಿದ್ದು ನಮ್ಮ ತಂದೆ ತಾಯಿ ಮನೆಗೆ. ಯಾಕೆ ನಮ್ಮ ಅಜ್ಜಿ ಪಾಠ ಹೇಳ್ಕೊಡೋರು. ಒಂದು ರೀಸನ್ ಇಟ್ಕೊಂಡೆ ಹೋಗ್ಬೋದಷ್ಟೇ.
ಅಲ್ಲೂ ಕೇಳೋರು ಹೇಳಿಸ್ಕೊತಾ ಇದ್ದಾಳೆ. ನಮ್ಮ ಅಜ್ಜಿನೂ ಅಂದರೆ ಅಜ್ಜಿನೂ ಅಂಥ ಟೀಚರೇ, ಬಟ್ ಮೊಮ್ಮಕ್ಕಳು ನಾವು ಒಂದು ಸಾಫ್ಟ್ ಕಾರ್ನರ್ ಇರುತ್ತೆ. ನಾವು ಖುಷಿಯಿಂದ ಕಲಿತಾ ಇದ್ವಿ ಅಜ್ಜಿ ಹತ್ರ. ಅಪ್ಪ ಅಂದರೆ ಸ್ಟ್ರಿಕ್ಟು, ಸ್ವಲ್ಪ ಭಯ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ನಮ್ಮ ಅಜ್ಜಿ ಹಿತ್ತಲಲ್ಲಿ ತೋಟ ಎಲ್ಲ ಅವ್ರ ಕೈ ತೋಟ ಅಂತ ಇತ್ತು, ಅದಕ್ಕೆಲ್ಲ ಅವ್ರ ಜೊತೆಲಿ ನಾನು ಎಷ್ಟು ನನಗೆ 4-5 ವರ್ಷ. ಇವಾಗಿನ ಮಕ್ಳ ಥರ ಅಂಟ್ಕೊಂಡು ಅಪ್ಪ ಅಮ್ಮ ಇಲ್ಲದೆ ಇರೋದೇ ಇಲ್ಲ, ಅದೆಲ್ಲ ಏನೂ ಇಲ್ಲ. ನಮ್ಮ ಅಜ್ಜಿ ಜೊತೆ ತಿಂಗಳಾನ್ಗಟ್ಲೆ ಇರುವೆ ನಾನು ಚಿಲ್ಕುಂದದಲ್ಲಿ. ಸೊ ಆವಾಗ ಅಷ್ಟೇ ತಿಂಗ್ಳುಗಟ್ಲೆ ಅಲ್ಲಿ ಪಾಠ ನಡೆಯೋದು. ನಮ್ಮ ತಾಯಿ ಕಡೆ ಅಜ್ಜಿ ತಾತನ ಮನೆಗೆ ಹೋಗಿರೋ ತುಂಬ ಕಡಿಮೆ ನಾವು. ರೀಸನ್ ಇದೆ, ಅಲ್ಲಿ ಹೋದರೆ ಎಲ್ಲ ಮರ್ತು ಬಿಡ್ತೀವಿ. ಬೆಳಗ್ಗೆ ಸ್ನಾನ ಆದ ತಕ್ಷಣ ಒಂದು ಅರ್ಧ ಗಂಟೆ ಶ್ಲೋಕ ಸೆಷನ್ ಇರುತ್ತೆ, ಅಲ್ಲಿ ಹೋದರೆ ಅದೆಲ್ಲ ಬಿಟ್ಬಿಡ್ತಾ ಇದ್ವಿ. ಅದಕ್ಕೆ ಒಂದ್ಸಲ ನೋಡಿದ್ರು ಎಲ್ಲ ಬಿಟ್ಬಿಟ್ಟಿದ್ದಾರೆ, ಇನ್ನು ಮತ್ತೆ ಕಳಿಸ್ಲಿಲ್ಲ. ಅಯ್ಯೋ, ಸಾವಿರಾರು ಹೇಳ್ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಿಮಗೆ ಹೇಳಬೇಕಂದ್ರೆ 7ನೇ ವಯಸ್ಸಿಗೆ ನಮ್ಮ ಪಂಚರತ್ನ ಕೃತಿಗಳು ಅಂತ ಇದೆ. ಅಂದರೆ ಒನ್ ಆಫ್ ದ ಟಫೆಸ್ಟ್ ಕಂಪೋಸಿಷನ್ಸ್ ಕರ್ನಾಟಿಕ್ ಮ್ಯೂಸಿಕಲ್ಲಿ, ತ್ಯಾಗರಾಜರ ರಚನೆ. ಸೊ 7ನೇ ವಯಸ್ಸಿಗೆ ಪಂಚರತ್ನ ಕೃತಿಗಳು ಅಂದರೆ 2-3 ಪೇಜ್ ಅಷ್ಟಿರುತ್ತೆ ಅಂತ 5 ಕೃತಿಗಳು. 9ನೇ ವಯಸ್ಸಿಗೆ ನವಗ್ರಹ ಕೃತಿಗಳು ಅಂತ ಮುತ್ತುಸ್ವಾಮಿ ದೀಕ್ಷಿತರದು. ಎಲ್ಲ ಯಾವುದು ನೋಡ್ಕೊಳ್ಳದೆ ಹಾಡೋ ಮಟ್ಟಿಗೆ ಪ್ರಿಪೇರ್ ಮಾಡಿದ್ರು ನಮ್ಮ 7ನೇ ವಯಸ್ಸಿಗೆ. 9ನೇ ವಯಸ್ಸಿಗೆ ಅಷ್ಟು ನವಗ್ರಹ ಕೃತಿಗಳು. ಅಂದರೆ ಅವ್ರ ಟೀಚಿಂಗ್ ಎಂತೂಸಿಯಾಸಮ್ಗೆ ಲಿಮಿಟೇ ಇಲ್ಲ. ಈ ಚಿಕ್ಕ ಮಕ್ಕಳು ಯಾಕೆ ಈ ಮಕ್ಳಿಗೆ ಅದೆಲ್ಲ ಇಲ್ಲವೇ ಇಲ್ಲ. ಸಾವಿರಾರು ಕೃತಿಗಳು ಹೇಳ್ಕೊಟ್ಟಿದ್ದಾರೆ, ಇವತ್ತಿಗೂ ಹೇಳ್ಕೊಡ್ತಾನೆ ಇರ್ತಾರೆ. ಅವ್ರಿಗೆ ಎಷ್ಟು ಪಾಠ ಆಗಿದೆ ಅನ್ನೋದು ನಮಗೆ ನಿಜವಾಗ್ಲೂ ಐಡಿಯಾ ಇಲ್ಲ. ಎಷ್ಟು ಒಂದು ಲೈಬ್ರರಿ ಅಷ್ಟು ಪುಸ್ತಕಗಳು ಇಟ್ಟಿದ್ದಾರೆ ಅವ್ರಿಗಾಗಿರುವಂಥ ಪಾಠಗಳು. ಸೊ ಅದೊಂಥರ ಲಿಮಿಟ್ಲೆಸ್. ಇವತ್ತಿಗೂ ಹೇಳ್ಕೊಡು ಅಂದರೆ ಒಂದು ಸಿಟ್ಟಿಂಗಲ್ಲಿ 2-3 ಕೃತಿ ಹೇಳ್ಕೊಟ್ಬಿಡ್ತಾರೆ, ಸರಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಾ ಅಮ್ಮ ಅಂತ. ಸೊ ಹಾಗೆ ತುಂಬ ಶಿಸ್ತಿನಿಂದ ಪಾಠ ಆಗಿದ್ದು. ಹಾಗೆ ನಮ್ಮನ್ನು ಹೆಂಗೆ ಮುಂದಕ್ಕೆ ಬೆಳೆಸಬೇಕು, ಯಾವ ರೀತಿ ಸ್ಟೇಜ್ ಹತ್ತಿಸ್ಬೇಕು, ಆ ವಿಷಯದಲ್ಲೆಲ್ಲ ತುಂಬ ಪರ್ಟಿಕ್ಯುಲರ್. ಹೇಗೆ ಕೂತ್ಕೋಬೇಕು, ಮೈಕ್ ಹೇಗೆ ಇಟ್ಕೋಬೇಕು, ಪ್ರತಿಯೊಂದು ವಿಷಯಕ್ಕೂ ಹೆಂಗೆಂಗೋ ಮುಖ ವಕ್ರವಾಗಿ ಮಾಡ್ಕೊಂಡು ಹಾಡಬಾರ್ದು, ತಾಳ ನೀಟಾಗಿ ಹಾಕಬೇಕು, ಪ್ರತಿಯೊಂದರಲ್ಲೂ ಶಿಸ್ತು. ನಾವು ಪಾಠ ಕೂತ್ಕೋತಾ ಇದ್ದಿದ್ದ ಜಾಗ ನೀವು ನೋಡಿಬಿಟ್ರೆ ಅದಕ್ಕೆ ಅರ್ಧ ಗಂಟೆ ಟೈಮ್ ತೊಗೊಳ್ಳೋರು. ಶಿಸ್ತಾಗಿ ಒಂದು ಕಂಬಳಿ ಹಾಸಿ ಅದಕ್ಕೆ ಏನೇನು ಅವ್ರದ್ದು ಬುಕ್ಸ್ ಬೇಕೋ ಇಟ್ಕೊಂಡು ಶ್ರುತಿ ಪೆಟ್ಟಿಗೆ ಅರೇಂಜ್ ಮಾಡಿ ಎಲ್ಲ ನೀಟಾಗಿ ಟ್ಯೂನ್ ಮಾಡಿ ಆಮೇಲೆ ಬಂದು ಕೂತ್ಕೋಬೇಕು. ಒಂಥರ ನಿಮಗೆ ಒಂದು ದೇವಸ್ಥಾನದಲ್ಲಿ ಕೂತ್ಕೊಂಡಿರೋ ಫೀಲ್ ಬರೋದು ಆ ಸೆಟ್ಟಿಂಗ್ಸ್ಗೆ. ನಮ್ಮ ತಂದೆಯವ್ರಿಗೆ ಬಹಳ ಇಷ್ಟವಾದ ಒಂದು ರಾಗ ಶುಭ ಪಂತುವರಾಳಿ ಅಂತ, ಇಷ್ಟವಾದ ಕೃತಿ ಕೂಡ ಸತ್ಯನಾರಾಯಣನ ಮೇಲೆ. ಶ್ರೀ ಸತ್ಯನಾರಾಯಣ ಶ್ರೀ ಸತ್ಯನಾರಾಯಣಂ ಉಪಾಸ್ಮಹೇ ನಿತ್ಯಂ. ಶ್ರೀ ಸತ್ಯನಾರಾಯಣಂ ಉಪಾಸ್ಮಹೇ ನಿತ್ಯಂ. ಸತ್ಯಜ್ಞಾನಾನಂದಮಯಂ ಸರ್ವಂ ವಿಷ್ಣುಮಯಂ. ಶ್ರೀ ಸತ್ಯನಾರಾಯಣಂ ಉಪಾಸ್ಮಹೇ ನಿತ್ಯಂ. ಸತ್ಯಜ್ಞಾನಾನಂದಮಯಂ ಸರ್ವಂ ವಿಷ್ಣುಮಯಂ. ಶ್ರೀ ಸೊ ಆ ಥರ ಶಿಸ್ತಿನ ಪಾಠ ರೆಜಿಮಲ್ಲಿ ಬಂದಿದ್ದು. ಸೊ ಇವತ್ತಿಗೂ ನಾನು ಹೇಳ್ದಂಗೆ ಪಾಠ ಅಂದರೆ ಸಂಗೀತ ಪಾಠ, ಇವನ್ ಹೇಳ್ಕೊಡೋದು, ಪ್ರತಿಯೊಂದರಲ್ಲೂ ಶಿಸ್ತಿನದ್ರಲ್ಲಿ ಬೆಳೆದಿದ್ದರಿಂದ ಸಂಗೀತ ಅನ್ನೋದು ಬರೀ ನಮಗೆ ಶೋ ಆಫ್ ಮಾಡೋಕ್ಕೆ ಅಂತಾಗಲಿ ಅಥವಾ ಟೈಮ್ ಪಾಸ್ ಅನ್ನೋಂಥದ್ದಲ್ವೇ ಅಲ್ಲ. ತುಂಬ ದೈವಿಕವಾದದ್ದು ಸಂಗೀತ ಅನ್ನೋದು. ಒಂದು ಯೋಗ, ಅದೊಂದು ತಪಸ್ಸು. ಯಾವಾಗಲೂ ಹೇಳ್ತಾರೆ ಸಂಗೀತ ಅನ್ನೋದೊಂದು ತಪಸ್ಸು. ಎಷ್ಟು ವರ್ಷ ಕಲಿತ್ರು ಕಲೆ ಅನ್ನೋದೇ ಹಾಗೆ ತಾನೆ. ಇವು ಬರೀ ಸಂಗೀತ ಅಂತಲ್ಲ, ಡ್ಯಾನ್ಸ್ ಇರ್ಬೋದು, ನೀವು ಹೇಳ್ದಂಗೆ ಥಿಯೇಟರ್ ಇರ್ಬೋದು, ಪೇಂಟಿಂಗ್, ಎಲ್ಲ ಜೀವನ ಪೂರ್ತಿ ಕಲಿತಾನೆ ಇರ್ತೀವಿ. ಒಂಥರ ಲೈಫ್ ಲಾಂಗ್ ಪ್ರಾಕ್ಟೀಸೇ ಅದು. ಯಾವತ್ತು ನಾವು ಎಕ್ಸ್ಪರ್ಟ್ಸ್ ಅಂತ ಯಾವ ದೊಡ್ಡ ಕಲಾವಿದರು ಹೇಳ್ಕೊಳ್ಳಲ್ಲ ಆ್ಯಕ್ಚುಲಿ. ಸೊ ಹಾಗಾಗಿ ತುಂಬ ಮಾರಲ್ ವ್ಯಾಲ್ಯೂಸ್ ಕೂಡ ಹೇಳ್ಕೊಟ್ಟಿದ್ದಾರೆ. ಬೀಯಿಂಗ್ ಹಂಬಲ್, ದೊಡ್ಡವ್ರಿಗೆ ರೆಸ್ಪೆಕ್ಟ್, ಏನಿದ್ರು ನಮಗೆ ಫಸ್ಟ್ ದೊಡ್ಡವ್ರು ಯಾರಿಗೆ ಬಂದರೂ ಕಾಲಿಗೆ ನಮಸ್ಕಾರ ಮಾಡಿಸ್ತಾರೆ ನಮ್ಮ ತಂದೆ. ಸೊ ಆ ಥರ ತುಂಬ ಮಾರಲ್ ವ್ಯಾಲ್ಯೂಸ್ ಕೂಡ ಹೇಳ್ಕೊಟ್ಟಿದ್ದಾರೆ ಸಂಗೀತ ಅಲ್ಲದೆ. ಸೊ ವಿ ಆರ್ ವೆರಿ ಲಕ್ಕಿ ಟು ಹ್ಯಾವ್ ಹಿಮ್ ಆ್ಯಸ್ ಅವರ್ ಫಾದರ್ ಆ್ಯಂಡ್ ಗುರು.
ತುಂಬ ಜನಕ್ಕೆ ಸಿಗೋದಿಲ್ಲ. ನಿಮ್ಮ ತಾಯಿ ಪಾಪ ನಮಗೆ ಪಿಲ್ಲರ್ ಆಫ್ ಸ್ಟ್ರೆಂತ್, ಸಪೋರ್ಟ್ ಎಲ್ಲ. ಅವ್ರ ಪಾಪ ಏನು ಮಾಡ್ತಿರ್ತಾರೆ ಕೆಲಸ ಅನ್ನೋದೇ ನಮ್ಗೆ ಐಡಿಯಾ ಇರ್ತಿರ್ಲಿಲ್ಲ ಎಷ್ಟೋ ವರ್ಷ. ಅವ್ರ ಪಾಡಿಗೆ ಅವ್ರ ಕೆಲಸದಲ್ಲಿ ಅವರು ಬ್ಯುಸಿ ಇರ್ತಾಯಿದ್ರು, ನಾವು ಪಾಠ ಹೇಳಿಸ್ಕೊತಾ ಇದ್ವಿ. ಬಟ್ ನಾವು ನಮ್ಮ ತಾಯಿ ಹಾಡೋಕ್ಕೆ ಶುರು ಮಾಡಿದ್ರೆ ನಮ್ಮ ವಾಯ್ಸ್ ಮುಚ್ಚೋಗ್ಬಿಡುತ್ತೆ, ಅಂಥ ವಾಯ್ಸ್ ನಮ್ಮ ತಾಯಿದು. ಸಿಕ್ಕಾಬಟ್ಟೆ ಲೌಡ್ ವಾಯ್ಸ್. ಇನ್ನು ನಮ್ಮ ತಾಯಿ ಬಗ್ಗೆ ನಿಮಗೆ ವಿಶೇಷವಾಗಿ ಕೆಲವು ವಿಷಯ ಹೇಳಬೇಕು. ನಮ್ಮ ತಾಯಿಗೆ ಮದುವೆ ಆದಾಗ 19 ವರ್ಷ, PUC ಆಗ್ತಾನೆ ಮುಗಿಸಿದ್ರು ಅಷ್ಟೇ. ಮದುವೆ ಆದಮೇಲೆ ನಮ್ಮ ಅಜ್ಜಿ, ನಮ್ಮ ತಂದೆ ತುಂಬ ಒಳ್ಳೆ ವಾಯ್ಸ್ ಇತ್ತು, ತುಂಬ ಚೆನ್ನಾಗಿ ಹಾಡ್ತಾರೆ ಅಂತ ಗೊತ್ತಿತ್ತು ನಮ್ಮ ತಾಯಿ ಸೊಸೆಯಾಗಿ ಬರೋಕ್ಕೆ ಮುಂಚೆ. ಆಮೇಲೆ ನಮ್ಮ ಸಂಗೀತದಲ್ಲಿ ಜೂನಿಯರ್, ಸೀನಿಯರ್, ವಿದ್ವತ್ ಅಂತ ಏನಿದೆಯೋ ಎಲ್ಲ ಮದುವೆ ಆದಮೇಲೆ ಪರೀಕ್ಷೆಗಳು ಮಾಡಿಕೊಂಡ್ರು. ಆ್ಯಂಡ್ BA, MA ಇನ್ ಪೊಲಿಟಿಕಲ್ ಸೈನ್ಸ್ ಇಷ್ಟನ್ನು ಓದಿದ್ರು ನಮ್ಮ ತಾಯಿ ಮದುವೆ ಆದಮೇಲೆ. ಸೊ ಶಿ ಈಸ್ MA ಇನ್ ಪೊಲಿಟಿಕಲ್ ಸೈನ್ಸ್, ಸಂಗೀತದಲ್ಲಿ ವಿದ್ವತ್. ಸೊ ಹೈಲಿ ಕ್ವಾಲಿಫೈಡ್, ತುಂಬ ಡೆಡಿಕೇಟೆಡ್ ನಮ್ಮ ತಾಯಿ. ಏನಾದರೂ ಒಂದು ಹಿಡಿದ್ರೆ ಮಾಡಲೇಬೇಕು. ನಮ್ಮ ತಂದೆ ಆ್ಯಕ್ಚುಲಿ ನಮ್ಮನ್ನೆಲ್ಲ ನೋಡ್ಕೊಳ್ಳೋರು. ನಮ್ಮ ತಾಯಿಗೆ ಏನಾದ್ರು ಎಕ್ಸಾಮ್ ಇದೆ, ಅವ್ರು ಓದ್ಕೋಬೇಕು ಅಂತಂದಾಗ ಅಡುಗೆ ಮಾಡೋದು, ನಮ್ಮನ್ನು ಸ್ಕೂಲಿಗೆ ರೆಡಿ ಮಾಡೋದು, ಇದೆಲ್ಲ ನಮ್ಮ ತಂದೆ ಮಾಡೋರು. ಏನಂದರೆ ಯಾರು ವಿದ್ಯೆ ಕಲಿತಾರ, ಫುಲ್ ಸಪೋರ್ಟ್ ನಮ್ಮ ತಂದೆದು. ಅದು ಆ ಥರ. ನಮ್ಮ ತಾಯಿ ಅಡುಗೆ ಮನೆಗೆ ಸೀಮಿತವಾಗಬೇಕು ಅದೆಲ್ಲ ಏನಿಲ್ಲ. ಎಷ್ಟೋ ಹೇಳಿದ್ರು. ನಾವು 3 ಜನ ಮಕ್ಕಳು. ನನ್ನ ತಮ್ಮ ಇದ್ದಾನೆ ಕೇಶವ್ ದತ್ ಅಂತ, ಅವನು ಜಸ್ಟ್ ನಾವು MBA ಮುಗಿಸಿದ್ದಾನೆ. ಆ್ಯಂಡ್ ಮೃದಂಗ ವಿದ್ವಾನ್ ನನ್ನ ತಮ್ಮ. ಸೊ ಯಾರೇ ಆಗಲಿ ನಮ್ಮ ಮನೇಲಿ ಸಂಗೀತ ಅಥವಾ ವಿದ್ಯೆ ಏನು ಕಲಿತಾರೋ ಫುಲ್ ಸಪೋರ್ಟ್ ನಮ್ಮ ತಂದೆದು. ಸೊ ಎಲ್ಲ ಕೆಲಸ ನಮ್ಮ ತಂದೆ ನೋಡ್ಕೊಳ್ಳೋರು, ನಮ್ಮಮ್ಮ ಓದ್ಕೊಳ್ಳೋರು, ಎಕ್ಸಾಮ್ಗೆ ಹೋಗೋರು. ಈ ಥರ ಕಲೆ, ಸಂಗೀತ ಎಲ್ಲ ತುಂಬಿದಂಥ ಮನೆ ನಮ್ಮ ಫ್ಯಾಮಿಲಿ. ನಾನು BSc ಓದಿದ್ದು ಇನ್ ಮೈಕ್ರೋಬಯಾಲಜಿ, ಬಯೋಕೆಮಿಸ್ಟ್ರಿ, ಮೈಸೂರು ಯೂನಿವರ್ಸಿಟಿಲಿ. ಸೊ ಆ್ಯಕ್ಚುಲಿ MScಗೆ ಹೋಗಬೇಕು, ಮಾಡಬೇಕು ಎಲ್ಲ ತುಂಬಾ ಇಂಟ್ರೆಸ್ಟ್ ಇತ್ತು. ಆ್ಯಕ್ಚುಲಿ ಸ್ಟಾರ್ ಸಿಂಗರ್ ಟೈಮಲ್ಲಿ ನಂದು ಆಗಷ್ಟೇ ಡಿಗ್ರಿ ಮುಗ್ದಿತ್ತು. ಬಟ್ ಸಂಗೀತ ಜಾಸ್ತಿ ತಾನೆ ನಮಗೆಲ್ಲ ಒಂಥರ ಮೈಂಡಿಗೆ ಬಂದ್ಬಿಟ್ಟಿತ್ತು, ಸಂಗೀತನೇ ಪ್ರೊಫೆಷನ್, ಅದೇ ಜೀವನಕ್ಕೆ ಅಂತ ನಿರ್ಧಾರ ಆಗ್ಬಿಟ್ಟಿತ್ತು. ಇಲ್ಲ, ನಾನು ಆ್ಯಕ್ಚುಲಿ PUCನೆಲ್ಲ ನಾನು ಓದಿದ್ದು ಮೈಸೂರು ಸದ್ವಿದ್ಯಾ PU ಕಾಲೇಜ್ನಲ್ಲಿ. ಅದು ನಿಮ್ಗೆ ಹೇಳಬೇಕಂದ್ರೆ ಟಾಪ್ ಮೋಸ್ಟ್ ಕಾಲೇಜ್ ಮೈಸೂರಿನಲ್ಲಿ. ಎಲ್ಲ CETಗೆ ಹೋಗಬೇಕು, IITಗೆ ಹೋಗಬೇಕು, ಆ ಥರದ್ದು ಏಮ್ ಇದ್ದವ್ರೆ ಇವತ್ತಿಗೂ ಅಷ್ಟೇ. ಅಲ್ಲಿ ಆ ಕಾಲೇಜ್ಗೆ ಏನಕ್ಕೆ ಹೋಗ್ತಾರೆ ಅಂದರೆ ದೊಡ್ಡ ದೊಡ್ಡ ಟೆಕ್ನಿಕಲ್ ಕೋರ್ಸ್ಗೆ. ನಮ್ಮ ಇಡೀ ಕ್ಲಾಸಲ್ಲಿ ನಾನೊಬ್ಬಳೇ CET ತೊಗೊಳ್ದೇ ಇದ್ದಿದ್ದು. CETನೇ ತೊಗೊಳ್ಳಿಲ್ಲ. ಯಾಕೆಂದರೆ ನಮಗೆ ಗೊತ್ತಿತ್ತು ನಾವು ಟೆಕ್ನಿಕಲ್ ಕೋರ್ಸಿಗೆ ಹೋಗಿ ಎಂಜಿನಿಯರಾಗಿ ಕೆಲ್ಸಕ್ಕೆ ಹೋಗೋದ್ರಲ್ಲ ಖಂಡಿತ ಇಲ್ಲ, ಅದೆಲ್ಲ ಇಲ್ಲವೇ ಇಲ್ಲ ತಲೆಯಲ್ಲಿ. ನನಗಿನ್ನೂ ಒಂದು ಫನ್ನಿ ಇನ್ಸಿಡೆನ್ಸ್ ನೆನಪು ಬರುತ್ತೆ. ಇನ್ನೇನು ಫೈನಲ್ ಎಕ್ಸಾಮ್ ಸೆಕೆಂಡ್ PUCದು ಎಲ್ಲರೂ CET ಎಕ್ಸಾಮಿಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕೋ ಕೊಟ್ಬಿಟ್ಟಿದ್ದಾರೆ, ಫೋಟೋ ಬೇಕೋ ಎಲ್ಲ ಕೊಟ್ಬಿಟ್ಟಿದ್ದಾರೆ. ನಾನೊಬ್ಳು ಕೊಟ್ಟಿರಲಿಲ್ಲ. ಕ್ಲಾಸಿಗೆ ಬಂದ್ಬಿಟ್ಟು ಕೇಳಿದ್ರು, ಲಕ್ಷ್ಮಿ, ವಿ ಹ್ಯಾವ್ ನಾಟ್ ಯೆಟ್ ರಿಸೀವ್ಡ್ ಯುವರ್ ಫೋಟೋ ಇದು ಫಾರ್ CET ಅಂತ. ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಟೇಕ್ CET ಅಂದರೆ ಇಡೀ ಕ್ಲಾಸ್ ನನ್ನ ಕಡೆ ತಿರುಗಿ ನೋಡಿತ್ತು. ಸೊ ಅದು ನಾನು ಯಾವತ್ತೂ ಮರೆಯಲ್ಲ. ಇದು ಎಲ್ಲಿಂದ ಬಂದ್ಲಪ್ಪ ಇವಳು ಈ ಕಾಲೇಜಲ್ಲಿ CET ತೊಗೊಳ್ದೇ ಇರೋಳು ಅಂತ ಈ ಕಾಲದಲ್ಲಿ. ಸೊ ಗೊತ್ತಿತ್ತು. ಆಮೇಲೆ ಡೈರೆಕ್ಟ್ ನಾನು ಸೈನ್ಸ್ ಅಂದರೆ ತುಂಬ ಇಷ್ಟ ಆಯಿತು. ಹಾಗಂತ ನಾನು ಆ ಥರ ಸ್ಟಡೀಸಲ್ಲಿ ನಾನು ಇಂಟ್ರೆಸ್ಟ್ ಇಲ್ಲ ಅನ್ನೋ ಥರ ನಾನೇನು ಓದಲಿಲ್ಲ. ಸೈನ್ಸ್ ಚೆನ್ನಾಗಿ ಇಂಟ್ರೆಸ್ಟ್ ಇತ್ತು. ಸೊ BSc ಜಾಯಿನ್ ಆದೆ. ಆಮೇಲೆ BSc ಮುಗಿದ ಮೇಲೆ ಓಕೆ ಸಾಕು, ಇನ್ನು ಸಂಗೀತನೇ ಮುಂದುವರಿಯುತ್ತೆ ಅಂದ್ಕೊಂಡು ಅಲ್ಲಿಂದ ಸಂಗೀತ ಮುಂದುವರ್ಕೊಂಡು ಬಂದಿದೆ. ಸೊ ಆಮೇಲೆ ಮದುವೆ ಆಯಿತು. ಡಿಗ್ರಿ ಮುಗಿದ ತಕ್ಷಣ ಮೇ ಬಿ ನಿಮಗೆ ನೆನಪಿರ್ಬೋದೇನೋ, ಕಾನ್ಫಿಡೆಂಟ್ ಸ್ಟಾರ್ ಸಿಂಗರ್ ಫಿನಾಲೆ ಟೈಮ್ಗೆ ಅಷ್ಟೇ ನನಗೆ ಮದುವೆ ಆಗಿತ್ತು ಆಗ್ತಾನೆ. ಸೊ ಆಮೇಲೂ ಆ್ಯಸ್ ಯೂಶ್ವಲ್ ಸಂಗೀತ ಚೆನ್ನಾಗಿ ನೋಡ್ಕೊಂಡು ಹೋಯಿತು. ನನ್ನ ಹಸ್ಬೆಂಡ್ ಕೂಡ ಈಸ್ ವೆರಿ ಸಪೋರ್ಟಿವ್. ಆಮೇಲೆ ನನಗೆ ಹಿಂದೂಸ್ತಾನಿ ಮ್ಯೂಸಿಕ್ ಕಲಿಯೋಕ್ಕೆ ತುಂಬ ಇಷ್ಟ ಆಯಿತು. ಅದು ಕೂಡ ಸಪೋರ್ಟ್ ಮಾಡಿ ಪಂಡಿತ್ ಪರಮೇಶ್ವರ್ ಹೆಗಡೆ ಗುರುಗಳ ಹತ್ರ ಸೇರಿಕೊಂಡೆ. ಸೊ ಹಾಗಾಗಿ ಆ್ಯಕ್ಚುಲಿ ಅದು ಒಂದು ಬೇರೆಯೇ ಸಂದರ್ಭದಲ್ಲೇ ನಡೀತು. ಹಿಂದೂಸ್ತಾನಿ ಸಂಗೀತಕ್ಕೆ ಸೇರೋಕ್ಕೆ ನಾನು ರೇಡಿಯೋ ಮಿರ್ಚಿ ಅವಾರ್ಡ್ ಬಂದಿತ್ತು ನನಗೆ. ಓಂಕಾರ ಅಭಿನಯ ವೇದ ನಿಮಗೆ ಬಿಗಿನಿಂಗಲ್ಲಿ ಹಾಡೋದ್ನೆಲ್ಲ, ಆ ಸಾಂಗ್ ಆಪ್ತರಕ್ಷಕ ಫಿಲಮ್ ಹಾಡು. ಚೆನ್ನೈಗೆ ಹೋಗಿದ್ವಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಅವಾರ್ಡ್ ಸೆರೆಮನಿಗೆ. ಅಲ್ಲಿ ತಬಲಾ ವೇಣುಗೋಪಾಲ್ ರಾಜು ಅವರು ಸೀನಿಯರ್ ತಬಲಾ ಪ್ಲೇಯರ್ ನಮ್ಮ ಇಂಡಸ್ಟ್ರೀಲಿ. ಅವರು ಸಿಕ್ಕಿದ್ರು. ಸರ್ ಹೇಗಿದ್ದೀರಾ ಎಲ್ಲ ಮಾತಾಡಿಕೊಂಡು ಕಾಫಿ ಕುಡಿತಾ ಇದ್ವಿ. ಸರ್ ಹಿಂದೂಸ್ತಾನಿ ಮ್ಯೂಸಿಕ್ ಕಲಿಯೋಕ್ಕೆ ನಂಗೆ ತುಂಬ ಆಸೆ, ಯಾರಾದರೂ ಒಳ್ಳೆ ಗುರುಗಳಿದ್ರೆ ಹೇಳಿ
ಆವಾಗ ನಮ್ಮ ಗುರುಗಳು ಅಲ್ಲಿ ಹೋಟೆಲ್ ರಿಸೆಪ್ಷನ್ ಹತ್ರ ನಿಂತಿದ್ರು. ಏನಮ್ಮ ಅಂಗೈಯಲ್ಲಿ ಬೆಣ್ಣೆ ಹಿಡ್ಕೊಂಡು ಇದು ತುಪ್ಪಕ್ಕೆ ಅಲ್ದಾಡ್ತಿರಲ್ಲ ಅಂತ ಸರ್ರನ್ನು ತೋರಿಸಿದ್ರು. ಓ ಹೌದಾ ಸರ್, ನನಗೆ ಪರಮೇಶ್ವರ್ ಹೆಗ್ಡೆ ಸರ್ ಬಗ್ಗೆ ನಂಗೆ ಮುಂಚೆ ಗೊತ್ತಿತ್ತು, ಬಟ್ ಪಾಠಕ್ಕೆ ಸೇರ್ಕೋಬೋದು ಅನ್ನೋ ಐಡಿಯಾ ಎಲ್ಲ ಬಂದಿರಲಿಲ್ಲ. ಸರಿ ಆಯಿತು ಸರ್, ನಾನು ಮಾತಾಡ್ತೀನಿ ಅಂತ. ಆಮೇಲೆ ಅವಾರ್ಡ್ ಸೆರೆಮನಿ ಟೈಮಲ್ಲಿ ಸರ್ ಕೂತಿದ್ರು. ನಾನು ಹೋದೆ, ಅಲ್ಲಿ ಸ್ಟೇಜ್ ಮೇಲೆ ಏನೋ ಒಂದು ಶೋ ನಡೀತಾ ಇತ್ತು. ಸರ್, ನಾನು ಈ ಥರ ಲಕ್ಷ್ಮೀ ನಾಗರಾಜ್ ಅಂತ, ಇವಾಗಷ್ಟೇ ನನಗೊಂದು ಅವಾರ್ಡ್ ಬಂತು, ನಾನು ಹಿಂದೂಸ್ತಾನಿ ಮ್ಯೂಸಿಕ್ ಕಲಿಬೇಕು ಅಂತ ಸರ್, ನಾನು ಕರ್ನಾಟಿಕ್ ಮ್ಯೂಸಿಷಿಯನ್ನು ಅಂತ. ಅವಾಗ ಅವ್ರು ನೇರವಾಗಿ ಹೇಳಿದ್ರು, ನೋಡಮ್ಮ ಈ ಥರ ತುಂಬ ಜನ ಬಂದಿದ್ದಾರೆ ನನ್ನ ಹತ್ರ, ಸೀರಿಯಸ್ಸಾಗಿ ಕಲಿಯೋದಿದ್ರೆ ಬಾಮ್ಮ, ಇಲ್ಲಾಂದರೆ ಒಂದು 4 ದಿವಸ ಕಲಿಯೋದು ಆಮೇಲೆ ಹೋಗೋದು ಎಲ್ಲ ಬೇಡ. ಇಲ್ಲ ಸರ್, ನಾನು ಕಲಿತೀನಿ ಅಂದ್ಬಿಟ್ಟು ಮತ್ತೆ ಬ್ಯಾಂಗ್ಳೂರಿಗೆ ಬಂದಮೇಲೆ ಅವ್ರ ಹಿಂದೆ ಬಿದ್ದು ಅವ್ರು ಎಲ್ಲೆಲ್ಲಿ ಮನೆ ಶಿಫ್ಟ್ ಮಾಡಿದ್ರು ಅಲ್ಲೆಲ್ಲ ಪಾಠಕ್ಕೆ ಹೋಗಿದ್ದೀನಿ ಆ್ಯಕ್ಚುಲಿ. ಅವ್ರು ಇವತ್ತಿಗೂ ಹೇಳ್ತಾರೆ, ನೀನು ಇದೆಯಲ್ಲಮ್ಮ, ನೀನು ಎಲ್ಲೂ ನನಗೆ ಬೆಂದ್ಬಿಟ್ಟಿಲ್ಲ ನೀನು ಅಂತ. ಹೆಬ್ಬಾಳಲ್ಲಿದ್ದರು, ರಾಜರಾಜೇಶ್ವರಿ ನಗರಕ್ಕೆ ಬಂದರು, ಅಲ್ಲಿ 3 ಕಡೆ ಮನೆ ಶಿಫ್ಟ್ ಮಾಡಿದ್ರು. ಸೊ ಇವತ್ತು ಫೈನಲಿ ರಾಜರಾಜೇಶ್ವರಿ ನಗರದಲ್ಲಿದ್ದಾರೆ. ಈಗಲೂ ಹಿಂದೂಸ್ತಾನಿ ಕ್ಲಾಸಸ್ಸಿಗೆ ನಾನು ಹೋಗ್ತಾ ಇರ್ತೀನಿ. ಸೊ ನನಗೆ ಕಲಿಬೇಕು ಅನ್ನೋದು ಅದು ಎಂಡ್ಲೆಸ್. ನನಗೆ ಇವತ್ತಿಗೂ ನಾನು ಹೊಸ ರಾಗ ಹಿಂದೂಸ್ತಾನಿಲೂ ಕಲಿತಾ ಇರಬೇಕು, ಕರ್ನಾಟಿಕ್ನಲ್ಲೂ ಕಲಿತಾ ಇರಬೇಕು, ಅದೊಂಥರ ಎಂಡ್ಲೆಸ್ ಎಂತೂಸಿಯಾಸಮ್ ನನಗೆ ಇವತ್ತಿಗೂ. ಸೊ ಹೊಸದು ಏನೇ ಕಲಿಯೋದಿದ್ರು ವೆರಿ ಹ್ಯಾಪಿ. ಎಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ನಾನು ಕಲಿಯೋಕೆ ಕೂತ್ಕೊಂಡ್ಬಿಡ್ತೀನಿ. ಶ್ರುತಿ ಜತಿ ಗತಿ ಲಯಗಳ ಓಂಕಾರ ಅವಿನಯ ವೇದ. ಆ ಹಾಡಲ್ಲಿ ಒಂದು ಲೈನ್ ಬರುತ್ತೆ, ಬಿಡದಂತೆ ಹಿಡಿವೆ ಕೈಯನು ಅಂತ SP ಸರ್ ಪೋರ್ಷನ್ನು. ತಕ್ಷಣ ನನ್ನ ಕೈ ಹಿಡ್ಕೊಂಡು ಎತ್ತಿ. ಸೊ ಹಾಡು ಮುಗಿದ್ಮೇಲೆ ಅವ್ರು ಎಷ್ಟು ಮಹಾನ್ ಚೇತನ ಅನ್ನಕ್ಕೆ, ನಾನು ನಿನ್ನ ಅಭಿಮಾನಿಮ್ಮ ಅಂತ ಹೇಳ್ಬಿಟ್ರು ನಾನು ಹಾಡಿದ ತಕ್ಷಣ. ನಗುವ ನಯನ ಮಧುರ ಮೌನ. ಫಸ್ಟ್ ನನಗೆ TV ಶೋ ಅಂತ ಬಂದಿದ್ದು ನಿತ್ಯೋತ್ಸವ ಅಂತ ಒಂದು ದೂರದರ್ಶನ ಚಂದನದಲ್ಲಿ ನಡೆದಿತ್ತು, ಒಂದು ಭಾವಗೀತೆಗಳ ಒಂದು ಸರಣಿ. ಅದು ನನ್ನ ಫಸ್ಟ್ TV ಎಕ್ಸ್ಪೋಜರ್, ಒಂದು ಶೋ. ಸೊ ಅದಾದಮೇಲೆ ನೆಕ್ಸ್ಟ್ ನಾನು ಎದೆ ತುಂಬಿ ಹಾಡುವೆನು. ಆ ಟೈಮಲ್ಲಿ ನನಗೆ ತುಂಬಾ ಪಾಪ್ಯುಲಾರಿಟಿ ಸಿಕ್ತು. ಬಾಲಸುಬ್ರಹ್ಮಣ್ಯಂ ಸರ್ ಅವರ ನೇತೃತ್ವದಲ್ಲಿ ಅವರು ತುಂಬ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ರು ಎಷ್ಟೋ ಎಪಿಸೋಡ್ಸ್ನಲ್ಲಿ. ಸೊ ಅದರಲ್ಲಿ ವಿನ್ನರ್ ಆದೆ. ಆಮೇಲೆ ಕೆಲವೊಂದು ಸಂದರ್ಭದಲ್ಲಿ SP ಸರ್ ಜೊತೇಲಿ ಹಾಡೋವಂಥ ಅವಕಾಶಗಳು ಕೂಡ ಸಿಕ್ತು. ಅದರಲ್ಲಿ ಒಂದ್ಸಲ RN ಜಯಗೋಪಾಲ್ ಅವರ 70ನೇ ವರ್ಷದ ಹುಟ್ಟುಹಬ್ಬ ಮೈಸೂರು ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲ, ಎಕ್ಸಿಬಿಷನ್ ಗ್ರೌಂಡ್ಸಲ್ಲಿ ಒಂದು ದೊಡ್ಡ ಶೋ ಇತ್ತು. SP ಸರ್ ಮ್ಯೂಸಿಕಲ್ ನೈಟ್ ಇತ್ತು. ಅಲ್ಲಿ ನನಗೆ PB ಶ್ರೀನಿವಾಸ್ ಸರ್ ಮತ್ತು SP ಸರ್ ಇಬ್ಬರು ಜೊತೆನೂ ಡ್ಯೂಯೆಟ್ ಹಾಡುವಂಥ ಅವಕಾಶ ಸಿಕ್ತು. PBS ಸರ್ ಜೊತೆ ಹಾಡಿದ್ದು ರವಿವರ್ಮನ ಹಾಡು. ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವು. ಈ ಹಾಡು ಅವ್ರ ಜೊತೆ ಹಾಡಿದ್ದು ಒಂಥರ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಲೆಜೆಂಡ್ ಅವರು. ನನ್ನಂಥ ಚಿಕ್ಕ ಹುಡುಗಿ ಜೊತೆಲಿ ಅವ್ರು ಹಾಡಬೇಕು ಅನ್ನೋಂಥದ್ದು ಏನೂ ಇರಲಿಲ್ಲ ಆ್ಯಕ್ಚುಲಿ. ಅದು ಅವ್ರ ದೊಡ್ಡತನ ಅಂತ ನಾನು ಅನ್ಕೋತೀನಿ. ತುಂಬ ಚಿಕ್ಕ ಹುಡುಗಿ ನಾನು, ವಯಸ್ಸಿನಲ್ಲಾಗಲಿ ಅನುಭವದಲ್ಲಿ ಎಲ್ಲದರಲ್ಲೂ. ಹಾಡೋದ ಮೇಲೆ ನನ್ನನ್ನು ಪಕ್ಕಕ್ಕೆ ಕರೆದು ಕೈ ಹಿಡ್ಕೊಂಡು, ಆ ಕಾಲದಲ್ಲಿ ಜಾನಕಿ ಅಮ್ಮ ನನ್ನ ಜೊತೆ ಹಾಡಿದ್ರು, ಇವತ್ತು ಲಕ್ಷ್ಮಿ ನನ್ನ ಜೊತೆ ಹಾಡಿದಾಳ, ಇನ್ನೊಂದ್ಸಲ ದೊಡ್ಡ ಚಪ್ಪಾಳೆ ಕೊಡಿ ಅಂತ ಚಪ್ಪಾಳೆ ಹೊಡಿಸಿ ಅಷ್ಟು ಸಪೋರ್ಟ್ ಮಾಡಿದರು ಸ್ಟೇಜ್ ಮೇಲೆ. ಅಂತ ಮಹಾನ್ ವ್ಯಕ್ತಿಯವರು. ಆಮೇಲೆ SP ಸರ್ ಜೊತೆ ಸಿಕ್ತು. ನಗುವ ನಯನ ಹಾಡಿದೆ ಅವ್ರ ಜೊತೆ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರೆ ಮಾತೇಕೆ, ಹೊಸ ಭಾಷೆಯಿದು ರಸಕಾವ್ಯವಿದು, ಇದ ಹಾಡಲು ಕವಿ ಬೇಕೆ, ನನನ್ನ 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 ನನನ್ನ. ಆ ಹಾಡಲ್ಲಿ ಒಂದು ಲೈನ್ ಬರುತ್ತೆ, ಬಿಡದಂತೆ ಹಿಡಿವೆ ಕೈಯನು ಅಂತ SP ಸರ್ ಪೋರ್ಷನ್ನು. ತಕ್ಷಣ ನನ್ನ ಕೈ ಹಿಡ್ಕೊಂಡು ಎತ್ತಿ. ಸೊ ಹಾಡು ಮುಗಿದ್ಮೇಲೆ ಅವರು ಎಷ್ಟು ಮಹಾನ್ ಚೇತನ ಅನ್ನಕ್ಕೆ, ನಾನು ನಿನ್ನ ಅಭಿಮಾನಿಮ್ಮ ಅಂತ ಹೇಳ್ಬಿಟ್ರು ನಾನು ಹಾಡಿದ ತಕ್ಷಣ. ಅಲ್ಲ, ಅದು SP ಸರ್ ಶೋನಲ್ಲಿ ನನಗೆ ಧನ್ಯತಾ ಭಾವ ಬಂತು ಆ ಮೊಮೆಂಟ್ನಲ್ಲಿ. ಅಂದರೆ ಕಿರಿಯ ಗಾಯಕರ ಮೇಲೆ ಅವರು ತೋರಿಸ್ತಾ ಇದ್ದಂಥ ಪ್ರೀತಿ, ಅವರ ಹಿರಿತನ, ಅದು ಎಲ್ಲ ಗಾಯಕರಿಗೂ ಗೊತ್ತಿರೋಂಥ ವಿಷಯನೇ ಅವರ ದೊಡ್ಡತನ ಏನು ಅಂತ. ಸೊ ಇಂಥ ವಿಶೇಷವಾದ ಅನುಭವಗಳಾಯಿತು.
ನಂತರ ಬಂದಿದ್ದು ಸ್ಟಾರ್ ಸಿಂಗರ್, ಅದು ಬೇರೆನೇ ಲೋಕ. ಅದು ಮಿನಿ ಫೈನಲ್ಸ್ ಆದಾಗ ಶ್ರೀಯುತ ಆರ್ ಎನ್ ಜಯಗೋಪಾಲ್ ಸರ್, ಪಿ ಬಿ ಶ್ರೀನಿವಾಸ್ ಸರ್ ಅವರಿಬ್ಬರು ಜಡ್ಜಸ್ ಆಗಿದ್ದರು. ಆವಾಗ ಶರಣು ವಿರೂಪಾಕ್ಷ ಹಾಡನ್ನು ಹಾಡಿದ್ದೆ. ಸೊ ಅದರಲ್ಲಿ ನಾವು ಬೋಲ್ಸ್ ಅಂತ ಏನು ಹೇಳ್ತೀವಿ, ಕೊನ್ನಕ್ಕೋಲ್ ವರಸೆಗಳು ಅದೆಲ್ಲ ಬರುತ್ತೆ. ಸೊ ಅದೆಲ್ಲ ಹಾಡಿದ್ಮೇಲೆ ಎಸ್ ಪಿ ಸರ್ ಒಂದು ಹಾಡನ್ನು ನೆನಪಿಸ್ಕೊಂಡ್ರು. ಎಸ್ ಪಿ ಸರ್ ಮತ್ತು ಪಿ ಬಿ ಎಸ್ ಸರ್ ಇಬ್ಬರು ಒಂದು ಸಾಂಗ್, ಒಂದು ಹಾಡು ನೆನಪಿದೆಯಾ? ಜಾನಕಿ ಅಮ್ಮ ಹಾಡಿರೋದು ಹೇಮಾವತಿ ಚಿತ್ರದಲ್ಲಿ ಶಿವ ಶಿವ ಎನ್ನದ ನಾಲಿಗೆ ಏಕೆ ಅಂತ. ನನಗೆ ಆ್ಯಕ್ಚುಲಿ ಆ ಹಾಡಿನ ಪರಿಚಯನೇ ಇರಲಿಲ್ಲ ಆವಾಗ. ಆ ಹಾಡಿಗೆ ಯಾಕೆ ಜಾನಕಿ ಅಮ್ಮಗೆ ನ್ಯಾಷನಲ್ ಅವಾರ್ಡ್ ಬರಲಿಲ್ಲ ಅನ್ನೋದು ಇವತ್ತಿಗೂ ಒಂದು ಪ್ರಶ್ನೆ. ಬಹುಶಃ ಕನ್ನಡ ಫಿಲ್ಮ್ ಇಂಡಸ್ಟ್ರಿಲಿ ಬಂದಂತಹ ಟಫೆಸ್ಟ್ ಸಾಂಗ್ ಟಿಲ್ ಡೇಟ್ ಅಂತ ಹೇಳ್ಬೋದು. ಕಾರಣ ಪ್ರತಿಯೊಂದು 2 ರಾಗ ಯೂಸ್ ಮಾಡಿದ್ದಾರೆ ಆ ಸಾಂಗಲ್ಲಿ, ತೋಡಿ ಮತ್ತು ಅಭೋಗಿ ಅಂತ ಎರಡು ರಾಗ ಆಲ್ಟರ್ನೇಟ್ ಬರ್ತಾ ಹೋಗುತ್ತೆ. ಒಂದು ಲೈನ್ ಅಭೋಗಿ, ಒಂದು ಲೈನು ತೋಡಿ, 2 ಕಾಂಟ್ರಾಸ್ಟ್ ರಾಗಗಳು. ಅದನ್ನು ಕೇಳಿದಾಗ ನನಗೆ ತಲೆಯಲ್ಲಿ ಓಡ್ತು. ನಮ್ಮ ತಂದೆಯವರಲ್ಲೇ ಆಡಿಯನ್ಸ್ ಜಾಗದಲ್ಲಿ ಪ್ರತಿಯೊಂದು, ನಾನು ಯಾವುದೇ ರೌಂಡಲ್ಲಿ ಯಾವ ಹಾಡು ಹಾಡಿದ್ರು ನಮ್ಮ ತಂದೆಯವರೇ ಸಾಂಗ್ ಸೆಲೆಕ್ಟ್ ಮಾಡಿ ಫೈನಲೈಸ್ ಮಾಡಿ ಎಲ್ಲ ಮಾಡ್ತಾಯಿದ್ರು. ಖಂಡಿತ ಅವ್ರಿಗೆ ಅವರು ಅಣ್ಣವರು ದೊಡ್ಡ ಅಭಿಮಾನಿ ನಮ್ಮ ತಂದೆಯವರು, ಸಂಗೀತಗಾರರು ಅದು ಎಸ್. ಬಟ್ ಅಣ್ಣವ್ರ ಸಿನಿಮಾ ಯಾವುದು ಫಿಲಮ್ ಬಿಟ್ಟಿಲ್ಲ. ಆ ಟೈಮಲ್ಲಿ ಥಿಯೇಟ್ರಿಗೆ ಹೋಗಿ ನೋಡ್ತಾ ಇದ್ದವರು. ಸಿನಿಮಾ ಬಗ್ಗೆ ಅವ್ರಿಗೆ ತುಂಬ ಅಭಿಮಾನ ಇದೆ. ಡಾಕ್ಟರ್ ವಿಷ್ಣುವರ್ಧನ್ ಅವ್ರು ಇರ್ಬೋದು, ಅಂಬರೀಷ್ ಅವ್ರು ಇರ್ಬೋದು, ಒಳ್ಳೊಳ್ಳೆ ಸಿನಿಮಾಗಳೆಲ್ಲ ನೋಡಿದ್ದಾರೆ. ಸೊ ಸಿನಿಮಾ ಸಂಗೀತದ ಬಗ್ಗೆ ತುಂಬ ಒಳ್ಳೆ ಐಡಿಯಾನೂ ಇತ್ತು ನಮ್ಮ ತಂದೆಯವ್ರಿಗೆ. ಹಾಗೆ ಶಾಸ್ತ್ರೀಯ ಸಂಗೀತನೇ ಹಾಡಬೇಕು ಅನ್ನೋಂಥದ್ದು ಏನೂ ಕಟ್ಟುಪಾಡುಗಳಿಲ್ಲ ನಮಗೆ. ಸುಗಮ ಸಂಗೀತನೂ ಹಾಡ್ಬೋದು, ಸಿನಿಮಾ ಸಂಗೀತನೂ ಹಾಡ್ಬೋದು, ಅಷ್ಟು ಓಪನ್ ಮೈಂಡೆಡ್. ಸಂಗೀತ ಚೆನ್ನಾಗಿ ಹಾಡಬೇಕು, ಯಾವುದೇ ಹಾಡಲಿ ಶ್ರದ್ಧೆಯಿಂದ ಹಾಡಬೇಕು. ಅದು ಹಾಡಲ್ಲ ಇದು ಹಾಡಲ್ಲ ಅದೆಲ್ಲ ಇಲ್ಲವೇ ಇಲ್ಲ, ಎಲ್ಲ ಸಂಗೀತನೇ, ಅದರಲ್ಲಿ ಇರೋದು ಸಪ್ತಸ್ವರನೇ ಅಂತ. ಆ ಮಾತನ್ನು ಕೇಳಿದ್ಮೇಲೆ ನಮ್ಮ ತಂದೆ ಮೈಂಡಲ್ಲಿ ಡಿಸೈಡ್ ಮಾಡ್ಕೊಂಬಿಟ್ರು, ನಾನೇನಾದರೂ ಫೈನಲ್ಸಿಗೆ ಹೋದರೆ ಅದೇ ಹಾಡು ಹಾಡಬೇಕು. ಅದು ಯಾವುದು ಎಲ್ಲ ಕಡೆ ಹುಡುಕಾಡಿದ್ಮೇಲೆ ಸಿಕ್ತು, ಹೇಮಾವತಿ ಚಿತ್ರದ ಶಿವ ಶಿವ ಎನ್ನದ ನಾಲಿಗೆ ಏಕೆ. ಸೊ ಅದೊಂದೆರಡು ಲೈನ್ ಹಾಡೋಕ್ಕೆ ಇಷ್ಟಪಡ್ತೀನಿ ನಾನು. ಇವತ್ತಿಗೂ ನನಗೆ ಹೇಳಬೇಕಂದ್ರೆ ಎಲ್ಲೇ ಕಾರ್ಯಕ್ರಮಕ್ಕೆ ಹೋದರೂ ಆ ಹಾಡು ಕೇಳ್ತಾರೆ, ಅಷ್ಟು ಪಾಪ್ಯುಲರ್ ಆಗೋಯ್ತು ಅದು. ಶಿವ ಶಿವ ಎನ್ನದ ನಾಲಿಗೆ ಏಕೆ, ಶಿವ ಶಿವ ಎನ್ನದ ನಾಲಿಗೆ ಏಕೆ, ಶಿವನನ್ನು ಸ್ಮರಿಸದ ಜೀವವು ಏಕೆ, ಶಿವ ಶಿವ ಎನ್ನದ ನಾಲಿಗೆ ಏಕೆ, ಶಿವನನ್ನು ಸ್ಮರಿಸದ ಜೀವವು ಏಕೆ, ಶಿವ ಶಿವ ಎನ್ನದ ನಾಲಿಗೆ ಏಕೆ. ಇದು ಹಾಡಿನ ಪಲ್ಲವಿ ಅಷ್ಟೇ, ಬಟ್ ಹೋಗ್ತಾ ಹೋಗ್ತಾ ತುಂಬ ಟಫ್ ಸಾಂಗ್ ಇದು. ಸೊ ಪ್ರತಿಯೊಂದು ಲೈನ್ ಅಭೋಗಿ ತೋಡಿ ಅಭೋಗಿ ತೋಡಿ ಚೇಂಜ್ ಆಗ್ತಾ ಹೋಗುತ್ತೆ. ನೀವು ಬೇಕಾದರೆ ಇವಾಗ ರೆಡ್ ಆ್ಯಂಡ್ ಗ್ರೀನ್ ಅಂತ ನೀವು ಕಲರ್ಸ್ ತೊಗೊಂಡ್ರೆ ರೆಡ್ ಗ್ರೀನ್ ಆ ಥರ ಹೋಗ್ತಾ ಇರುತ್ತೆ ಪ್ರತಿಯೊಂದು ಸಾಲು. ಸೊ ಅದನ್ನು ಹಾಡಿದ್ಮೇಲೆ ನನಗೆ ಐ ವಾಸ್ ದ ವಿನ್ನರ್. ಎದೆ ತುಂಬಿ ಹಾಡು, ಹೌದು, ಮೆಗಾ ಫೈನಲ್ಸ್ನಲ್ಲಿ ನಾನು ವಿನ್ನರ್ ಆದೆ. ತುಂಬ ಪಾಪ್ಯುಲಾರಿಟಿ ಸಿಕ್ತು. ನೀವು ನಂಬ್ತಿರೋ ಇಲ್ವೋ, ಇವತ್ತಿಗೂ ಎದೆ ತುಂಬಿ ಹಾಡುವೇನೂ ನೆನಪಿಸ್ಕೋತಾರೆ ತುಂಬ ಜನ, ಬಹಳಷ್ಟು ಜನ. ಅದು ಖಂಡಿತ ತುಂಬ ಸಂತೋಷ ಆಗುತ್ತೆ. ಆ್ಯಕ್ಚುಲಿ ಅಷ್ಟು ಹಳೆಯದನ್ನು, ಅಂದರೆ ಆ ಇಂಪ್ಯಾಕ್ಟ್ ಆಗಿತ್ತು. ಅದಕ್ಕೆ ಕಾರಣ ಡಾಕ್ಟರ್ ಎಸ್ ಪಿ ಬಿ ಸರ್ ಅವರ ನಿರ್ವಹಣೆ, ನಿರೂಪಣೆ, ಆ ತೂಕ ಅವರ ನಿರೂಪಣೆಯಲ್ಲಿ, ಅವರು ಮಾತು, ಒಂದೊಂದು ಮಾತು ಸಹ ನಮಗೆ ದೇವರ ನುಡಿ ಥರ ಇತ್ತು.
ಸೊ ಎಲ್ಲ ಕಾರಣದಿಂದ ಆ ಶೋ ಅಷ್ಟು ಸಕ್ಸಸ್ಫುಲ್. ವಿನ್ನರ್ ಅಂತ ನಾವು ಆ ಥರ ಅಂದ್ಕೊಳಕ್ಕಾಗಲ್ಲ. ನಮ್ಮಷ್ಟೇ ಚೆನ್ನಾಗಿ ಹಾಡೋರು ಇನ್ನೂ ಕಾಂಪಿಟೇಟಿವ್ ಆಗಿರ್ತಾರೆ. ಪ್ರತಿಯೊಬ್ಬರಿಗೂ ಮನಸ್ಸಲ್ಲಿರುತ್ತೆ ನಾವು ವಿನ್ ಆಗಬೇಕು ಅನ್ನೋ ರೀತಿಲೇ ತಯಾರಿ ಮಾಡ್ಕೊಂಡು ಬಂದಿರ್ತಾರೆ. ಬಟ್ ಆ ವಿಷಯದಲ್ಲಿ ನಮ್ಮ ತಂದೆಯವ್ರದ್ದು ಏನಂದರೆ ವಿನ್ ಆಗಲೇಬೇಕು. ಅವ್ರದ್ದು ಏನಂತಂದರೆ ತಯಾರಿ ಆಗಿರಬೇಕು ಅಂತ. ಅಂದರೆ ಓವರ್ ಕಾನ್ಫಿಡೆನ್ಸ್ ಅಂತ ಅಲ್ಲ, ಒಂದು ಹೆಜ್ಜೆ ಇಟ್ಟ ಮೇಲೆ ನಾವು 100% ಕೊಡಲೇಬೇಕು, ಆವಾಗ ಯಶಸ್ಸು ಸಿಗುತ್ತೆ ಅಂತ ಅವರ ಒಂದು ಮನೋಭಾವ. ಹಾಗೆ ಅಷ್ಟು ಪ್ರಾಕ್ಟೀಸ್ ಮಾಡಿಸೋರು ಕೂಡ. ಅದರ ಪ್ರತಿಫಲವಾಗಿ ನಾನು ವಿನ್ನರ್ ಆದೆ ಅಂತ ಹೇಳ್ಬೋದು. ಅವರ ಆಶೀರ್ವಾದ, ಸೊ ಅವರ ಟ್ರೈನಿಂಗ್. ಅವ್ರು ಆನ್ ಸ್ಪಾಟ್ ನಾನು ಶರಣು ವಿರೂಪಾಕ್ಷ ಹಾಡಿದಾಗ ಶಾಬಾಷ್ 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 3 ಸತಿ ಹೇಳಿದ್ರು. ಅವ್ರದ್ದು ಅದೇ ದೊಡ್ಡ ಮಾತು ಅಂತ ಹೇಳ್ಕೋಬೋದು. ಬಟ್ ಆಫ್ ಸ್ಕ್ರೀನ್ ತುಂಬ ಖುಷಿ ಪಡೋರು. ಎಪಿಸೋಡ್ಸ್ ಎಲ್ಲ ಮುಗಿದ್ಮೇಲೆ ಭಾಳ ಚೆನ್ನಾಗಿ ಹಾಡ್ತೀವಿ. ಮತ್ತು ತುಂಬ ಆಫ್ಟರ್ ಎದೆ ತುಂಬಿ ಹಾಡುವೇನು SPB ಸರ್ ಜೊತೆ ಒಂದೆರಡು ಸಂದರ್ಭದಲ್ಲಿ ನಂಗೆ ನೆನಪಿದೆ. ಅವರು ಲಿಟಲ್ ಅಂದರೆ ಚಿಕ್ಕ ಮಕ್ಕಳ ಸರಣಿ ಶುರುವಾಯಿತು ನಮ್ಮದು ಸೀನಿಯರ್ಸ್ ಅದು ಮುಗಿದ್ಮೇಲೆ. ಒಂದು ಸತಿ ಮೈಸೂರಿನಲ್ಲಿ ಮೆಗಾ ಫೈನಲ್ಸ್ ನಡೀತಾ ಇತ್ತು. ಆವಾಗ SPB ಸರ್ಗೆ ಒಂದು ಕಾಲ್ ಮಾಡಿ ಮಾತಾಡೋಣ ಅಂತ ನಾನು ಫೋನ್ ಮಾಡಿದೆ. ಯಾಕೆಂದರೆ ನಾವು ಆಡಿಯನ್ಸ್ ಸೆಕ್ಷನ್ಗೆ ಹೋಗಿ ಕೂತ್ಕೊಳ್ಳೋದ್ರಲ್ಲಿ ಇದ್ವಿ. ಸರ್ಗೆ ಫೋನ್ ಮಾಡಿದೆ. ಅವರ ಅಸಿಸ್ಟೆಂಟ್ ಫೋನ್ ಪಿಕ್ ಮಾಡಿದ್ರು. ಅವರು ಯೂಶ್ವಲಿ ಯಾರನ್ನೂ ಅಷ್ಟು ಏನಂತೀರ ಎಂಟರ್ಟೈನ್ ಮಾಡೋದಿಲ್ಲ. ಸಾವಿರಾರು ಜನ ಫೋನ್ ಮಾಡೋರು ಇರ್ತಾರೆ. ಯಾರು ಏನು ಅಂತ ಎಲ್ಲ ಕೇಳಿದ್ರು. ಸರ್ ನಾನು ಈ ಥರ ಒಬ್ಳು ಸಿಂಗರು, ಸರ್ ಹತ್ರ ಮಾತಾಡಬೇಕಿತ್ತು, ಅವ್ರು ಬ್ಯುಸಿ ಇದ್ದಾರೆ ಅಂತ ಫೋನ್ ಇಟ್ಟರು. 5 ಮಿನಿಟ್ಸಲ್ಲೇ ಸರ್ ವಾಪಸ್ ಕಾಲ್ ಮಾಡಿದ್ರು. SP ಸರ್, ಏನಮ್ಮ ಲಕ್ಷ್ಮಿ ಹೇಗಿದ್ದೀಯಾ? ಆ ಕಂಠದಲ್ಲಿ ಆ ಪ್ರೀತಿ, ಆ ವಿಶ್ವಾಸ, ಅದು ನಿಜವಾಗ್ಲೂ ನಂಗೆ ಮರೆಯೋಕ್ಕೆ ಸಾಧ್ಯ ಇಲ್ಲ. ಆ ವಾಯ್ಸ್ ಅವ್ರ ಇದರಿಂದ ಬಂದಿದ್ದು. ಹೇಗಿದ್ದೀಯಮ್ಮ, ನೀನು ಬರ್ತೀಯ ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತು ಅಂತಂದರು. ಖಂಡಿತ ಬರ್ತೀನಿ ಸರ್, ನಿಮ್ಮನ್ನು ನೋಡಬೇಕು, ನಾನು ಕೂಡ ನಿನ್ನನ್ನು ನೋಡಬೇಕು, ನೀನು ಬರಬೇಕು ಇವತ್ತು, ತುಂಬ ಖುಷಿ ಆಯಿತು ನೀನು ಫೋನ್ ಮಾಡಿದ್ದು ಅಂತ ವಾಪಸ್ ಅವ್ರು ಫೋನ್ ಮಾಡಿ ಮಾತಾಡಿದ್ರು. ಅಂದರೆ ಅವರ ಎಷ್ಟು ಹಿರಿಯ ಮನೋಭಾವ ಇರ್ಬೋದು ಅಂತ ನನಗೆ ಆಶ್ಚರ್ಯ ಆಯಿತು. ಹಾಗೆ ಯಾರನ್ನು ಹಾಗೆಲ್ಲ ಕೀಳಾಗಿ ಕಂಡವರೇ ಅಲ್ಲ ಬಹುಶಃ ಅವರು. ಸೊ ಫೋಟೋ ತೆಕ್ಕೊಳ್ಳೋಣ ಅಂದರೆ ಖುಷಿಯಾಗಿ ಕರೆದು ಫೋಟೋ ತೆಗೆಸೋರು, ಆಟೋಗ್ರಾಫ್ ಕೊಡೋರು ಎಲ್ಲ ಮರೆಯೋಕ್ಕೆ ಸಾಧ್ಯ ಇಲ್ಲ. ನಂತರ ನಮ್ಮದು ಆ್ಯಕ್ಚುಲಿ ಏನಂತಂದರೆ ಪ್ಲೇಬ್ಯಾಕ್ ಅವಾಗ ಆ್ಯಕ್ಚುಲಿ ಇನ್ನು ಶುರುವಾಗಿರಲಿಲ್ಲ. ಕರ್ನಾಟಿಕ್ ಕ್ಲಾಸಿಕಲ್ ಕಾನ್ಸರ್ಟ್ಸ್ ನಮ್ಮದು. ನಾನು ನನ್ನ ತಂಗಿ ಫಸ್ಟ್ ಕಾನ್ಸರ್ಟ್ ಕೊಟ್ಟಿದ್ದು ನನ್ನ 7ನೇ ವರ್ಷ, ಇಂದುಗೆ 5ನೇ ವರ್ಷ. ಸೊ ಅದು ಅಕಸ್ಮಾತಾಗಿ ನಮ್ಮ ತಂದೆಯವರು ಮತ್ತು ನನ್ನ ಚಿಕ್ಕಪ್ಪ ಡಾಕ್ಟರ್ CA ಶ್ರೀಧರ್ ಅಂತ, ಅವರು ಕೊಳಲು ವಿದ್ವಾಂಸರು. ನನ್ನ ಇನ್ನೊಬ್ಬರು ಚಿಕ್ಕಪ್ಪ ವಿದ್ವಾನ್ ಶ್ರೀ CA ಗುರುದತ್ ಅಂತ, ಅವರು ಮೃದಂಗ ವಾದಕರು. ಮತ್ತು ಕೊನೆಯ ಚಿಕ್ಕಪ್ಪ ವಿದ್ವಾನ್ CA ನಟರಾಜ್ ಅಂತ, ಅವರು ವೈಲಿನ್ ವಾದಕರು. ನಮ್ಮದು ಒಂದು ಫ್ಯಾಮಿಲಿ ಸೆಟ್ ಆಫ್ ಮ್ಯೂಸಿಷಿಯನ್ಸ್. ಸ್ಟೇಜ್ ಮೇಲೆ ನನ್ನ ತಂದೆಯವರು, ನನ್ನ ಚಿಕ್ಕಪ್ಪ ಕೊಳಲಿನ ಡ್ಯುಯೆಟ್ ಕಾನ್ಸರ್ಟ್. ಪಕ್ವಾದ್ಯದಲ್ಲಿ ನನ್ನ ಇನ್ನಿಬ್ಬರು ಚಿಕ್ಕಪ್ಪಂದರು, ಮೃದಂಗ ಮತ್ತು ವೈಲಿನ್ನಲ್ಲಿ. ಗುಂಡ್ಲುಪೇಟೆಯಲ್ಲಿದ್ವಿ ನಾವು ಆವಾಗ. ಸೊ ಒಂದು ಕಾನ್ಸರ್ಟ್ ನಮ್ಮ ತಂದೆಯವ್ರದ್ದಿತ್ತು. ನಾವು ಹಾಡ್ತೀವಿ ಅಂತ ಗೊತ್ತಿತ್ತು, ಅವ್ರ ಮಕ್ಕಳು ಹಾಡ್ತಾರೆ ಅಂತ. ನಾನು ನನ್ನ ತಂಗಿ ಅಲ್ಲೇ ಇದ್ವಿ, ನಮ್ಮ ಅಜ್ಜಿ ಕೂಡ ಇದ್ದರು. ಹಾಡಿಸ್ತೀರಾ ಮಕ್ಕಳ ಕೈಲಿ ಒಂದು ಹಾಡು ಅಂತ. ಸೊ ನಮಗೆ ಏನು ಸ್ಟೇಜ್ ಫಿಯರ್ ಅನ್ನೋದು ಗೊತ್ತೇ ಇಲ್ಲ ಆ್ಯಕ್ಚುಲಿ. ಹಾಡು ಅಂತ ಇದ್ದಾರೆ, ಹಾಡು ಸ್ಟೇಜ್ ಮೇಲೆ ಕರೆದ್ರು, ಹಾಡಿದ್ವಿ. ಅದು ಫಸ್ಟ್ ಪರ್ಫಾರ್ಮೆನ್ಸ್ ನಮಗೆ 7ನೇ ವಯಸ್ಸಿನಲ್ಲಿ. ನಂತರ ದೂರದರ್ಶನ್ ಚಂದನದಲ್ಲಿ ನಾನು ನನ್ನ ತಂಗಿ ಹಾಡಿದ್ವಿ. ನಮ್ದು ಅವಾಗ ಏನಿದ್ರು ಶಾಸ್ತ್ರೀಯ ಸಂಗೀತದ ಕಚೇರಿಗಳು ಮುಂಚೆಯಿಂದ. ಆಮೇಲೆ ಸುಗಮ ಸಂಗೀತದ ಕಾನ್ಸರ್ಟ್ಸ್ ಪ್ಯಾರಲಲ್ ಆಗಿ ಶುರುವಾಯಿತು ಹೈಸ್ಕೂಲಿಗೆ ಬಂದ ಮೇಲೆ ನಂತರ. ಸೊ ಹಾಗೆ ಕರ್ನಾಟಿಕ್ ಕ್ಲಾಸಿಕಲ್, ಸುಗಮ ಸಂಗೀತ ಇವತ್ತಿಗೂ ನಾವು ಒಟ್ಟಿಗೆ ಕಾನ್ಸರ್ಟ್ಸ್ ಕೊಡೋದು ಹಾಗೆ ನಡ್ಕೊಂಡು ಬರ್ತಾ ಇದೆ. ಇಂದು ಮೇಜರ್ಲಿ ಪ್ಲೇಬ್ಯಾಕ್ನಲ್ಲಿ ನಿಮಗೆ ಗೊತ್ತೇ ಇದೆ ಎಷ್ಟೋ ಹಿಟ್ ಸಾಂಗ್ಸ್ ಕೊಟ್ಟಿದ್ದಾರೆ. ಸೊ ನಂದು ಮೇಜರ್ಲಿ ಕರ್ನಾಟಿಕ್ ಕ್ಲಾಸಿಕಲ್. ನಮ್ದು ಆ್ಯಕ್ಚುಲಿ ಡೆಬ್ಯೂ ಆಗಿದ್ದು ಒಟ್ಟಿಗೆನೆ ಹಂಸಲೇಖ ಸರ್ ಅವರ ಮೀರಾ ಮಾಧವ ರಾಘವ ಚಿತ್ರದಿಂದ. TN ಸೀತಾರಾಮ್ ಸರ್ ಎಲ್ಲ ಕನ್ನಡದ ಗಾಯಕರೇ ಹಾಡಬೇಕು ಅವರ ಚಿತ್ರಕ್ಕೆ ಅಂತ. ಸೊ ಹಾಗೆ ಕಂಟಿನ್ಯೂ ಆಯ್ತದು. ಒಳ್ಳೆ ಟೈಮು ಬಂತಮ್ಮೋ, ಕಷ್ಟ ಮಾಯವಾಯ್ತಮ್ಮೋ ಅಂತ ಒಂದಷ್ಟು ಜನ ಸಿಂಗರ್ಸ್ ನಾವು ಮೆಡ್ಲಿ ಥರ ಹಾಡಿದ್ವಿ ಫಸ್ಟ್ ಸಾಂಗ್. ಆಮೇಲೆ ನಾನು ಗುರುಕಿರಣ್ ಸರ್ಗೆ ಹಾಡಿದೆ. ಆಮೇಲೆ ಹಲವಾರು ಸಂಗೀತ ನಿರ್ದೇಶ ಮನಮೂರ್ತಿ ಸರ್ ಜೊತೆ ನಾನು ವರ್ಕ್ ಮಾಡಿದ್ದೀನಿ. ಮನಸಾರೆ ಹಾಡಿಗೆ ಅವ್ರದ್ದು ಒಂದು ಟೈಟಲ್ ಬಿಟ್ಟಿಗೆ. ಮೇಜರ್ಲಿ ನಂದು ಆದರೆ ಶಾಸ್ತ್ರೀಯ ಸಂಗೀತ, ಕರ್ನಾಟಿಕ್ ಮ್ಯೂಸಿಕ್ ಮತ್ತು ಹಿಂದೂಸ್ತಾನಿ ಮ್ಯೂಸಿಕ್ ಕಡೆ ಜಾಸ್ತಿ ಬಂತು. ಇಂದು ಅವ್ರದ್ದು ಶಿ ಈಸ್ ವೆರಿ ವರ್ಸಟೈಲ್. ನೀವು ನೋಡಿರೋ ಥರ ಪೆಪ್ಪಿ ನಂಬರ್ಸ್ ಭಾಳಷ್ಟು ಹಾಡಿದ್ದಾರೆ. ಸೊ ಇಂದು ಇಸ್ ವೆರಿ ಸಕ್ಸಸ್ಫುಲ್ ಇನ್ ಪ್ಲೇಬ್ಯಾಕ್
ಬೇಕಾದಷ್ಟು ಫಿಲ್ಮ್ ಫೇರಿಂದ ಹಿಡಿದು ಎಷ್ಟೋ ಅವಾರ್ಡ್ಗಳು ಬಂದ್ಬಿಟ್ಟಿದೆ. ಬಟ್ ಇವತ್ತಿಗೂ ನಾವು ಕ್ಲಾಸಿಕಲ್ ಕಾನ್ಸರ್ಟ್ಸ್ ಒಟ್ಟಿಗೆ ಕೊಡ್ತೀವಿ. ಚಿಲ್ಕುಂದ ಸಿಸ್ಟರ್ಸ್ ಅಂತ ನಮ್ಮ ನೇಮ್. ಸ್ಟಾರ್ ಸಿಂಗರ್ ಅಫ್ಕೋರ್ಸ್ ಅದರಲ್ಲಿ ಬರೀ ಹಾಡು ಅಂತ ಅಲ್ಲ, ನಾವು ಸ್ಟೇಜ್ ಪರ್ಫಾರ್ಮೆನ್ಸ್ ಎಲ್ಲ ಕೊಡಬೇಕಾಗಿರೋದು. ಅದು ತುಂಬ ಹೊಸದು ನಮಗೆ. ಎಸ್ಪೆಷಲಿ ನಾವು ಬೆಳೆದು ಬಂದಿದ್ದ ವಾತಾವರಣಕ್ಕೆ ಹೋಲಿಸಿದ್ರೆ ಅದೊಂಥರ ನಾವು ಎಲ್ಲಿ ಬಂದ್ಬಿಟ್ವಪ್ಪ ಅನ್ನೋ ಥರ ಆಗ್ಬಿಟ್ಟಿತ್ತು. ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಬೇಕು, ಡ್ಯಾನ್ಸ್ ಮಾಡ್ಕೊಂಡು ಹಾಡಬೇಕು. ಶುರುಲೆಲ್ಲ ನಮಗೆ ನೀವು ಡ್ಯಾನ್ಸ್ ಮಾಡಿದ್ರು ಮಾಡ್ಬೋದು, ಇಲ್ಲಾಂದರೆ ಇಲ್ಲ ಅಂತೆಲ್ಲ ಹೇಳಿ ಆಡಿಷನ್ ಆಗಿ ನಾವು ಸೆಲೆಕ್ಟ್ ಆಗಿದ್ದು. ಆಮೇಲೆ ನೋಡಿದ್ರೆ ಅದು ರಿಯಾಲಿಟಿ ಬೇರೆ ಇತ್ತು. ರಿಯಾಲಿಟಿ ಶೋ ಆದ್ರಿಂದ ನಾವು ಅದು ಎಂಟರ್ಟೈನ್ಮೆಂಟ್ಗೋಸ್ಕರ ಅದೆಲ್ಲ ಮಾಡಲೇಬೇಕು, ಇಲ್ಲಾಂದರೆ ಮಾರ್ಕ್ಸ್ ಕಮ್ಮಿ ಆಗುತ್ತೆ ಅಷ್ಟೇ. ಸೊ ಅದನ್ನು ನಾವು ನಮ್ಮ ಬೌಂಡ್ರೀಸ್ನ ಪುಷ್ ಮಾಡಿ, ಸೊ ನಮ್ಮ ಕಂಫರ್ಟ್ ಝೋನ್ ಏನಂತಿತ್ತು ಅದರಿಂದ ಆಚೆ ಬಂದು ಎಲ್ಲ ಡ್ಯಾನ್ಸ್ ಮಾಡಿ ಬೇರೆ ಬೇರೆ ಥರ ಪರ್ಫಾರ್ಮೆನ್ಸ್ಗಳು ಮಾಡಿ ಒಂದು ಹೊಸ ಅನುಭವ ಅದು ಆ್ಯಕ್ಚುಲಿ. ಬಹುಶಃ ಅದೆಲ್ಲ ಇಲ್ಲದೇ ಇದ್ದಿದ್ರೆ ನಾವು ಹೆಚ್ಚು ಪ್ರಪಂಚಕ್ಕೆ ತೆರ್ಕೊಳ್ತಾ ಇರಲಿಲ್ವೇನೋ ಅಂತ ನನಗನ್ಸುತ್ತೆ. ಅದೊಂದು ತುಂಬ ದೊಡ್ಡ ಪ್ರಪಂಚ. ಕಾನ್ಫಿಡೆನ್ಸ್ ಸ್ಟಾರ್ ಸಿಂಗರ್ 1.5 ವರ್ಷ ನಡೀತು. ತುಂಬ ದೊಡ್ಡ ರಿಯಾಲಿಟಿ ಶೋ. ಟಿಲ್ ಡೇಟ್ ಮೇ ಬಿ ಕನ್ನಡ ರಿಯಾಲಿಟಿ ಶೋ ಇಂಡಸ್ಟ್ರಿ ಇದರಲ್ಲಿ ಅದು ತುಂಬ ದೊಡ್ಡ ಶೋ ಅನಿಸುತ್ತೆ. ಸಿಂಗಿಂಗ್ ರಿಯಾಲಿಟಿ ಶೋ. ನಾದಮಯ ಸಾಂಗ್ ತುಂಬ ನನಗೆ ಹೆಸರು ತಂದುಕೊಟ್ಟಂಥ ಹಾಡು. ಅದು ಹಾಡಿದ್ದೆ ತುಂಬ ಜನ ಇವತ್ತಿಗೂ ನನ್ನ ಆ ಸಾಂಗಿಂದ ಗುರುತಿಸ್ತಾರೆ. ಅಣ್ಣವ್ರು ಕೊಟ್ಟಂಥ ಅಷ್ಟು ಅದ್ಭುತವಾದ ಹಾಡು ನಾನು ಹಾಡಿದೆ. ನಾದಮಯ ನಾದಮಯ ಈ ಲೋಕವೆಲ್ಲ ನಾದಮಯ ಈ ಲೋಕವೆಲ್ಲ ಕೊಳಲಿಂದ ಗೋವಿಂದ ಆನಂದ ತಂದಿರಲು ನದಿಯ ನೀರು ಮುಗಿಲ ಸಾಲು ಮುರಳಿಯ ಸ್ವರದಿ ಬೆರೆತು ಚಲನೆ ಮರೆತು ನಿಂತಿರಲು ನಾದಮಯ ಈ ಲೋಕವೆಲ್ಲ ನಾದಮಯ. ಸೊ ಇವತ್ತಿಗೂ ಯಾವುದೇ ಪ್ರೋಗ್ರಾಮ್ ಹೋಗಲಿ, ಕ್ಲಾಸಿಕಲ್ ಕಾನ್ಸರ್ಟ್ ಆಗಿರಲಿ, ಈ ಹಾಡು ಕೇಳ್ತಾರೆ. ಯಾಕೆಂದರೆ ಇದು ತೋಡಿ ರಾಗದಲ್ಲಿದೆ. ಪಕ್ಕ ಒಂದು ಕರ್ನಾಟಿಕ್ ಕ್ಲಾಸಿಕಲ್ ಬೇಸ್ಡ್ ಸಾಂಗ್. ಅಣ್ಣ ಅವ್ರಿಗೆ ಆ ಕಾಲದಲ್ಲಿ ನ್ಯಾಷನಲ್ ಅವಾರ್ಡ್ ಬಂದಿತ್ತು ಈ ಹಾಡು ಹಾಡಿದ್ದಕ್ಕೋಸ್ಕರ. ಅದ್ಭುತವಾದ ಹಾಡು. ನಾನು ಈ ಹಾಡನ್ನು ಬಹಳಷ್ಟು ಕಡೆ ಹಾಡಿದ್ದೀನಿ. ನನಗೆ ಅನಿಸುತ್ತೆ ಈ ಹಾಡು ನನ್ನ ಜೀವನದಲ್ಲಿ, ಈ ಹಾಡು ಮತ್ತು ಶಿವ ಶಿವ ಎನ್ನದ ನಾಲಿಗೆ ಏಕೆ ನಾಶೋಲ್ ಹಾಡಿದ್ಮೇಲೆ ಈಗ ಆ ಸಾಂಗ್ಸ್ ಇಲ್ಲದೆ ಇರೋ ರಿಯಾಲಿಟಿ ಶೋನೇ ಇಲ್ವೇನೋ. ಪ್ರತಿಯೊಬ್ಬರು ನಾದಮಯ ಅರಸ್ಕೋತಾರೆ, ಪ್ರತಿಯೊಬ್ಬರು ಶಿವ ಶಿವ ಎನ್ನದ. ಬಹುಶಃ ಅಷ್ಟು ಪಾಪ್ಯುಲಾರಿಟಿಯ 2 ಸಾಂಗ್ಸ್ಗೆ ಅಂಥ ಅದ್ಭುತವಾದ ಹಾಡುಗಳು. ಪ್ಲೇಬ್ಯಾಕಲ್ಲಿ ಅವಕಾಶ ಸಿಗಲಿಲ್ಲ ಅಂತ ನಾನು ಹೇಳೋದಿಲ್ಲ. ನಾನು ಖಂಡಿತ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಸ್ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಇವತ್ತಿಗೂ ನನಗೆ ಎಲ್ಲರೂ ಒಳ್ಳೆ ಕಾಂಟ್ಯಾಕ್ಟ್ನಲ್ಲಿದ್ದಾರೆ. ನನಗೇನೆಂದರೆ ಇವತ್ತಿಗೂ ನಾನು ಪ್ಲೇಬ್ಯಾಕ್ನಲ್ಲಿ ಒಂದು ಒಳ್ಳೆ ಹಾಡು ಬಂತು ಅಂದರೆ ಖಂಡಿತ ಹಾಡೇ ಹಾಡ್ತೀನಿ. ನಾನು ಹೇಳಬೇಕಂದ್ರೆ ಮನೋಮೂರ್ತಿ ಸರ್ ಇರ್ಬೋದು, ವಿ ಮನೋಹರ್ ಸರ್, ಹಂಸಲೇಖ ಸರ್, ಗುರುಕಿರಣ್ ಸರ್, ಎಲ್ಲರ ಜೊತೆನೂ ಅರ್ಜುನ್ ಜನ್ಯ ಸರ್, ಎಲ್ಲರ ಜೊತೆ ನಾನು ವರ್ಕ್ ಮಾಡಿದ್ದೀನಿ. ಮೇ ಬಿ ನನಗೆ ಕ್ಲಾಸಿಕಲ್ನಲ್ಲಿ ಜಾಸ್ತಿ ಪ್ಯಾಷನ್ ಇರೋದ್ರಿಂದ ಐ ಆಮ್ ಮೋರ್ ಇಂಟು ಕ್ಲಾಸಿಕಲ್ ಅಂತ ಹೇಳ್ಬೋದು. ಸೊ ನನಗೆ ಅಫ್ಕೋರ್ಸ್ ತುಂಬಾ ಗೌರವ ಇದೆ ಪ್ಲೇಬ್ಯಾಕ್ ಬಗ್ಗೆ. ಮೇ ಬಿ ಐ ಆಮ್ ಮೋರ್ ಇಂಟು ಕ್ಲಾಸಿಕಲ್. ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದ್ದಿಲ್ಲಮ್ಮ, ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದ್ದಿಲ್ಲಮ್ಮ, ಅಮ್ಮ ನಾನು 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 ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದ್ದಿಲ್ಲಮ್ಮ. ನೀನೇ ನೋಡು ಬೆಣ್ಣೆಗಡಿಗೆ, ನೀನೇ ನೋಡು ಬೆಣ್ಣೆಗಡಿಗೆ ಸೋರಿನ ನಿಲುವಲ್ಲೇ, ನೀನೇ ನೋಡು ಬೆಣ್ಣೆಗಡಿಗೆ ಸೋರಿನ ನಿಲುವಲ್ಲೇ
ತೆಗೆಯಲಿ ಅಮ್ಮ, ಹೇಗೆ ತಾನೇ ತೆಗೆಯಲಿ ಅಮ್ಮ ನನ್ನ ಪುಟ್ಟ ಕೈಗಳಲ್ಲಿ. ಅಮ್ಮ ನಾನು ನಾನು ಅಮ್ಮ ನಾನು ದೇವರಾಣಿ, ಬೆಣ್ಣೆ ಕದ್ದಿಲ್ಲಮ್ಮ ಬೆಣ್ಣೆ ಕದ್ದಿಲ್ಲಮ್ಮ ಬೆಣ್ಣೆ ಕದ್ದಿಲ್ಲಮ್ಮ. ಇವಾಗ ನನ್ನ ಹಸ್ಬೆಂಡ್ ಎಚ್ ಎನ್ ನಟರಾಜ್ ಅಂತ, ಅವರು ತಮ್ಮದೇ ಸ್ವಂತ ಬಿಸ್ನೆಸ್ ಇದೆ. ಮಕ್ಕಳು ಇಬ್ಬರು, ಅಭಿತೇಜ್ ಮಗ, ಅವನಿಗೆ 5 ವರ್ಷ ಇವಾಗ, ಮಹತಿ ಅಂತ ಮಗಳು, ಅವಳಿಗೆ 2 ವರ್ಷ. ಸೊ ಹೀಗೆ ಫ್ಯಾಮಿಲಿ ನಡೀತಾ ಇದೆ. ಸಂಗೀತ ನಡೀತಾ ಇದೆ. ಖಂಡಿತ ನಡೀತಾ ಇದೆ. ಅದಿಲ್ಲದೆ ನನ್ನನ್ನು ನಾನು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸಂಗೀತಮಯ ಜೀವನ. ಸಂಗೀತಮಯ ಜೀವನ ಅದಿಲ್ಲದೆ ನನಗೆ ಒಂದಿನೂ ಕಳೆಯೋಕ್ಕೆ ಸಾಧ್ಯ ಇಲ್ಲ ಮೇ ಬಿ. ತುಂಬ ಖುಷಿ ಆಯ್ತು ನನಗೆ. ಆ್ಯಕ್ಚುಲಿ ನಿಮ್ಮ ಕಲಾ ಮಾಧ್ಯಮ ಚಾನೆಲ್ ಬಗ್ಗೆ ನೋಡಿದೆ, ಕೇಳಿದೆ, ನನಗೆ ಬಹಳ ಖುಷಿ ಆಯಿತು. ತುಂಬ ಒಳ್ಳೊಳ್ಳೆ ವಿಡಿಯೋಸ್ನ ಹೊರತರ್ತಾ ಇದ್ದೀರಾ, ಒಳ್ಳೊಳ್ಳೆ ಕಲಾವಿದ್ರನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ. ನಮಗೂ ತುಂಬ ಖುಷಿ ವಿಷಯ. ಸುಮ್ಮನೆ ಇವಾಗ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋದು ಅದು ಬೇರೆ ಥರ ಇಂಟರ್ವ್ಯೂಸ್ ಇರುತ್ತೆ. ನಮಗೆ ನಮ್ಮ ಜೀವನದ ಅನುಭವಗಳನ್ನು ನಮ್ಮ ಮನಸಾರೆ ಮನಸ್ಸು ಬಿಚ್ಚಿ ಮಾತಾಡೋದಿದೆಯಲ್ಲ, ತುಂಬ ವಿಶೇಷವಾಗಿ ನನಗೆ ಅನ್ನಿಸ್ತು. ಸೊ ನಿಮಗೆ ಕೂಡ ತುಂಬ ಥ್ಯಾಂಕ್ಸ್. ತುಂಬ ಖುಷಿ ಆಯಿತು. ನಿಮ್ಮ ಚಾನಲ್ ಇನ್ನೂ ಎತ್ತರಕ್ಕೆ ಬೆಳೀಲಿ, ಇನ್ನೂ ದೊಡ್ಡ ದೊಡ್ಡ ಕಲಾವಿದರನ್ನು ನೀವು ಸಂದರ್ಶನ ಮಾಡಿ ಒಳ್ಳೊಳ್ಳೆ ವೀಡಿಯೋಸ್ ಹೊರಗೆ ಬರಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಇವತ್ತು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸೋದಕ್ಕೆ. ಶ್ರುತಿ ಜತಿ ಗತಿ ಲಯಗಳ ಓಂಕಾರ ಅವಿನಯ ವೇದ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ #ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ. ಕನೆಕ್ಟ್ ಆಗಿರೋಣಂತೆ.